ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಆಲಯದ ವಿವರಣೆ DBTH ಸೆಕೆಂಡ್ ಇಯರಿಗೆ ಸಂಬಂಧಪಟ್ಟಂಥ ಅಂಶ ಇದು. ಆದ್ದರಿಂದ ಪರೀಕ್ಷೆ ಬರೆಯುವವರು ಎಲ್ಲರೂ ಈ ಅಂಶವನ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡಬೇಕು. ಯಾಕೆಂದರೆ ಸುವಾರ್ತೆ ಮಾಡಬೇಕು, ದೇವರ ಸೇವೆ ಮಾಡಬೇಕಂದ್ರೆ ಈ ಅಂಶಗಳನ್ನು ಖಂಡಿತವಾಗಿ ನಾವು ತಿಳ್ಕೊಂಡಿರಬೇಕು. ಈ ಮಾನವ ಸಮಾಜದಲ್ಲಿ ದೇವರ ಆಲಯವನ್ನು ಕುರಿತು ಯಾವ ರೀತಿ ಪರಿಚಯ ಮಾಡಿದ್ದಾರೆ? ಸಮಾಜದಲ್ಲಿ ಅಂದರೆ ಹಿಂದೂ ಸಮಾಜ ಇದೆ, ಕ್ರೈಸ್ತರ ಸಮಾಜ ಇದೆ, ಮುಸ್ಲಿಮ್ಸ್ ಸಮಾಜ ಇದೆ, ಬೌದ್ಧ ಸಮಾಜ ಇದೆ. ಮಾನವ ಸಮಾಜದಲ್ಲಿ ಈ ಸಮಾಜದಲ್ಲಿ ನೋಡುವಾಗ ಎಲ್ಲರೂ ಕೂಡ ಅವರವರು ನಂಬಿರುವಂಥ ದೇವತೆಗಳಿಗೆ ಇಲ್ಲ ದೇವರುಗಳಿಗೆ ಆಲಯವನ್ನು ಏರ್ಪಾಡು ಮಾಡಿಕೊಂಡಿರ್ತಾರೆ. ಅದು ಅವರವರ ನಂಬಿಕೆ. ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರಾಗಿರುವಂಥ ನಾವು ಪ್ರಾರ್ಥನೆಗೆ ಹೋಗ್ತೀವಿ, ದೇವರನ್ನು ಕೊಂಡಾಡ್ತೀವಿ, ದೇವರನ್ನು ಮಹಿಮೆ ಪಡಿಸ್ತೀವಿ. ಇದೆಲ್ಲ ಕೂಡ ನಡೆಯುತ್ತೆ. ಹಾಡಿನ ಮೂಲಕ, ವಾಕ್ಯದ ಮೂಲಕ, ಒಟ್ಟಿನಲ್ಲಿ ದೇವರನ್ನು ಸ್ತುತಿ ಮಾಡುವಂಥದ್ದು, ಘನಪಡಿಸುವಂಥದ್ದು ನೋಡುತ್ತೇವೆ. ಎಲ್ಲಿ ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ನಾವು ನಿರ್ಮಿಸಿಕೊಂಡಿರುವಂಥ ಆಲಯದಲ್ಲಿ, ನಾವು ಸಿದ್ಧಪಡಿಸಿಕೊಂಡಿರುವಂಥ ಆಲಯದಲ್ಲಿ, ಚಿಕ್ಕ ಆಲಯ ಇರ್ಬೋದು, ದೊಡ್ಡ ಆಲಯ ಇರ್ಬೋದು, ನಾವು ಒಂದನ್ನು ಏರ್ಪಾಟ್ ಮಾಡಿಕೊಂಡು ಅಲ್ಲಿ ದೇವರು ಇರ್ತಾರೆ. ದೇವ್ರಿಗೋಸ್ಕರ ನೇಮಕವಾದಂಥ ಒಂದು ಪರಿಶುದ್ಧವಾದಂಥ ಆಲಯ, ಅಲ್ಲಿ ದೇವರು ಇರುವಂಥದ್ದು. ಅಲ್ಲಿಗೋದರೆ ನಮ್ಮ ಕಷ್ಟ ಸುಖಗಳನ್ನು ದೇವರ ಬಳಿಯಲ್ಲಿ ಹೇಳ್ಕೊಳ್ಬೋದು. ಅಲ್ಲಿ ದೇವರ ಆಲಯ ಇದೆ, ದೇವರ ಮಂದಿರ ಇದೆ, ನಾವೆಲ್ಲರೂ ಹೋಗೋಣ ಅಂಥೇಳಿ ಈ ಸಮಾಜದಲ್ಲಿ ದೇವರನ್ನು ಕೊಂಡಾಡುವಂಥದ್ದು ನೋಡುತ್ತೇವೆ. ಹೋಗಬಾರ್ದಾ ಅಥವಾ ಹೋಗ್ಬೋದಾ ಅಂತ ನೋಡುವಾಗ ಖಂಡಿತವಾಗಿ ಹೋಗಲೇಬೇಕು. ಖಂಡಿತವಾಗಿ ಚರ್ಚಿಗೆ ಅಂದರೆ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ನಾವು ಪ್ರಾರ್ಥನೆ ಮಂದಿರಕ್ಕೆ ಖಂಡಿತವಾಗಿ ಹೋಗಲೇಬೇಕು. ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಇಲ್ಲ ವಿಶಾಲವಾದಂಥ ಸ್ಥಳ ಆಗಿರ್ಬೋದು, ಇಕ್ಕಟ್ಟಾದಂಥ ಸ್ಥಳ ಆಗಿರ್ಬೋದು. ಒಟ್ಟಿನಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಏರ್ಪಡಿಸಿಕೊಂಡಿರುವಂಥ ಒಂದು ಸಮಾಜ ಮಂದಿರ ಇದೆ ನೋಡಿ, ಖಂಡಿತವಾಗಿ ಹೋಗಲೇಬೇಕು. ಯಾಕೆ ಅಲ್ಲಿಗೆ ಹೋಗಬೇಕು? ದೇವರ ವಾಕ್ಯಗಳನ್ನು ಕಲಿಯೋದಕ್ಕೆ, ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಅನ್ಯೋನ್ಯತೆ ಸಹವಾಸದಲ್ಲಿ ಇರೋದಕ್ಕೆ. ಆದ್ದರಿಂದ ತಪ್ಪದೇ ಸಭೆಯಾಗಿ ಕೂಡಲೇಬೇಕು ಅಂತೇಳಿ ದೇವರು ಭಕ್ತರ ಮೂಲಕ ಬರೆಸಿದ್ದಾರೆ. ದೇವರ ಆಲಯ ಯಾವುದು ಅಂತ ಪರಿಶೋಧನೆ ಮಾಡುವಾಗ ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳನ್ನು ಧ್ಯಾನಿಸೋಣ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 24-25ನೇ ವಚನವನ್ನು ನೋಡೋಣ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 24-25. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿ ಇರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದೆಲ್ಲವನ್ನು ಕೊಡುವವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನ್ ಅಲ್ಲ ಅಂತಿರುತ್ತೆ. ಅಂದರೆ ಈ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ಸಂಗತಿಯನ್ನು ಪರಿಶೋಧನೆ ಮಾಡಿ, ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ ಅಂದರೆ ಮಾನವ ಸಮಾಜದಲ್ಲಿ ಅವರವರ ಭಕ್ತಿಯಿಂದ ಗುಡಿಗಳನ್ನು ಕಟ್ಕೊಂಡಿರ್ತಾರೆ, ಅವರವರ ನಂಬಿಕೆಯಿಂದ. ಆದರೆ ಸೃಷ್ಟಿಕರ್ತನಾದಂಥ ಪರಮಾತ್ಮನು ಹೇಳುವಂಥ ಮಾತೇನಂತ ನೋಡುವಾಗ, ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳನ್ನು ನಾನೇ ಉಂಟು ಮಾಡಿದ್ದೀನಿ ಅಂತೇಳಿ ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮನು ಹೇಳುವಂಥ ಮಾತು. ಎರಡನೇದಾಗಿ, ಮನುಷ್ಯರು ಕಟ್ಟಿರುವಂಥ ಗುಡಿಗಳಲ್ಲಿ ನಾನು ವಾಸ ಮಾಡೋನಲ್ಲ ಅಂತ ಹೇಳ್ತಾರೆ. ದೇವರು ಇರಲ್ಲ ಅಂದರೆ ಮತ್ತೆ ಯಾಕೆ ಹೋಗ್ಬೇಕು ಮಂದಿರಕ್ಕೆ? ಇವಾಗ ದೇವರು ನಾನು ಅಲ್ಲಿ ಇರಲ್ಲ ಅಂತ ದೇವರು ಹೇಳುವಾಗ ನಾವೆಲ್ಲರೂ ಚರ್ಚಿಗೆ ಹೋಗ್ತೀವಿ. ಇನ್ನೊಂದು ವಿಷಯ ಪ್ರಿಯರಾದ ದೇವ್ರ ಮಕ್ಕಳಿರ, ಚರ್ಚು ಅಂದರೆ ದೇವರ ಮಕ್ಕಳಾಗಿರುವಂಥ ಕ್ರೈಸ್ತರು.
ಚರ್ಚ್ ಅಂದರೆ ದೇವರ ಮಕ್ಕಳಾಗಿರುವಂಥ ಕ್ರೈಸ್ತರು. ನಾವು ಯಾವುದನ್ನು ಪರಿಚಯ ಮಾಡ್ತಾ ಇದ್ದೀವಿ ಅಂತ ನೋಡುವಾಗ ಒಂದು ಬಿಲ್ಡಿಂಗನ್ನು, ಒಂದು ಕಟ್ಟಡವನ್ನು ಪರಿಚಯ ಮಾಡ್ತಾ ಇರ್ತೀವಿ. ಅದು ಚರ್ಚು, ಅಲ್ಲಿದೆ ನೋಡಿ ಚರ್ಚು ಅಂತ. ಅದು ಸಮಾಜ ಮಂದಿರ. ತಪ್ಪದೇ ಆ ಮಂದಿರಕ್ಕೆ ಹೋಗಬೇಕು, ನಾವೆಲ್ಲರೂ ಕೂಡಬೇಕು, ದೇವರ ವಾಕ್ಯಗಳನ್ನು ಕಲಿಬೇಕು. ದೇವರ ವಾಕ್ಯಗಳನ್ನು ಕಲಿಯೋದಕ್ಕೆ ಅಲ್ಲಿಗೆ ಹೋಗಬೇಕು. ಗಮನಿಸಬೇಕು, ನಾನು ಮನುಷ್ಯರು ಕಟ್ಟಿರುವಂಥ ಗುಡಿಗಳಲ್ಲಿ ವಾಸ ಮಾಡಲ್ಲ ಅಂದಾಗ ಮತ್ತು ಅಲ್ಲಿ ಯಾಕೆ ಹೋಗಬೇಕು ಅಂದರೆ ದೇವರ ವಾಕ್ಯಗಳನ್ನು ಕಲಿಯೋದಕ್ಕೆ ಹೋಗಬೇಕು. ದೇವರ ಜ್ಞಾನವನ್ನು, ಆಧ್ಯಾತ್ಮಿಕವಾದಂಥ ಉಪದೇಶವನ್ನು ಕಲಿಯೋದಕ್ಕೆ ನಾವು ಮಂದಿರಕ್ಕೆ ಹೋಗಲೇಬೇಕು. ಓಕೆನಾ ಪ್ರಿಯರೇ? ಯೇಸು ಪ್ರಭು ಅದಕ್ಕೆ ಒಂದು ಮಾತನ್ನು ನೆನಪು ಮಾಡ್ತಾರೆ. ಏನದು ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 12ನೇ ವಚನ. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನು ಹೊರಡಿಸಿಬಿಟ್ಟು ಶನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರನ್ನು, ಕಲ್ಮಣೆಗಳನ್ನು ಕೆಡವಿ ಅವರಿಗೆ ನನ್ನ ಆಲಯವು ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಒಂದು ಆಲಯ ಇದೆ. ಈ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಆಲಯವನ್ನು ಕುರಿತು ಯೇಸು ಪ್ರಭು ಹೇಳಿರುವಂಥ ಮಾತೇನಂತ ನೋಡುವಾಗ, ಇದು ನನ್ನ ಆಲಯ, ಪ್ರಾರ್ಥನೆ ಆಲಯ. ಯೇಸು ಪ್ರಭು ಹೇಳಿರುವಂಥ ಮಾತು ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿರುತ್ತೆ. ಯೆಶಾಯ ಗ್ರಂಥ, ಪ್ರಿಯರ ದೇವ್ರ ಮಕ್ಕಳಿರ 56:7ನೇ ವಚನದಲ್ಲಿ, ಓಕೆನಾ, ನನ್ನ ಆಲಯವು ಪ್ರಾರ್ಥನಾ ಆಲಯವೆನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಅಂದರೆ ಇಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಆಲಯವನ್ನು ಕುರಿತು ನೋಡುವಾಗ ಒಂದು ಪ್ರತ್ಯೇಕವಾದಂಥ ಸ್ಥಾನ ಇದೆ ಅಂತ ಗೊತ್ತಾಗುತ್ತೆ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 24-25ನೇ ವಚನದಲ್ಲಿ ನೋಡಿದ್ದೀವಿ, ಮನುಷ್ಯರು ಕಟ್ಟಿರುವಂಥ ಗುಡಿಗಳಲ್ಲಿ ನಾನು ವಾಸ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅದೇ ಪ್ರಕಾರ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 47ನೇ ವಚನವನ್ನು ನೋಡೋಣ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 47ನೇ ವಚನವನ್ನು ನೋಡೋಣ. ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವನು ಸೊಲೊಮೋನನು, ಆದರೂ ಪರಸ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಗಳಿಗೆ ಪೀಠ. ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ ಎಂದು ಪ್ರವಾದಿಯು ನುಡಿದಿದ್ದಾನೆ. ಎಲ್ಲಿ? ಯೆಶಾಯನ ಗ್ರಂಥದಲ್ಲಿ 66ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಮಾತಿರುತ್ತೆ. ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠವು. ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ಎಂಥ ಮಂದಿರವನ್ನು ಕಟ್ತೀರಾ? ಅಂದರೆ ದೇವರು ಎಷ್ಟು ಉದ್ದ ಇದ್ದಾರೆ, ಎಷ್ಟು ಅಗಲ ಇದ್ದಾರೆ ಅಂತ ನೋಡುವಾಗ ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂತ ಹೇಳ್ತಾರೆ. ಆಗಿರುವಾಗ ಅಷ್ಟು ಎತ್ತರ, ಅಷ್ಟು ಅಗಲ, ಅಷ್ಟು ಉದ್ದ ಇರುವಾಗ ಅಂಥ ದೇವರಿಗೆ ಮನುಷ್ಯರು ಮಂದಿರವನ್ನು ಕಟ್ಟಕ್ಕಾಗತ್ತಾ? ಆಗಲ್ಲ. ಆಗಿರುವಾಗ ಯೇಸು ಕ್ರಿಸ್ತರು ಏನು ಹೇಳ್ತಾರೆ? ನನ್ನ ಆಲಯವು ಪ್ರಾರ್ಥನೆ ಆಲಯವೆಂದು ಕರೆಯಲ್ಪಡುತ್ತೆ, ಅದನ್ನು ನೀವು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ ಎಂದು ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಆ ಮಂದಿರವನ್ನು ನೋಡಿ ಹೇಳಿರುವಂಥ ಮಾತು. ಯಾಕೆ ಆ ಮಂದಿರವನ್ನು ನೋಡಿ ಆ ಮಾತು ಹೇಳಿದ್ದಾರೆ? ಆ ಮಂದಿರದಲ್ಲಿ ದೇವರು ಇರ್ತಾರಾ? ಒಂದು ವೇಳೆ ಆ ಮಂದಿರದಲ್ಲಿ ದೇವರು ಇರ್ತಾರೆ ಅಂದರೆ, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಆ ಮಂದಿರದಲ್ಲಿ ದೇವರು ಇರ್ತಾರಂತಂದರೆ, ಅದೇ ದೇವರು ಹೇಳಿರುವಂಥ ಮಾತೇನು ಗೊತ್ತಾ? ಆಕಾಶ ನನಗೆ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನೀವು ನನಗೋಸ್ಕರ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ ಅಂತ ಹೇಳ್ತಾರೆ. ಅದೇ ದೇವರು ಹೇಳಿರುವಂಥ ಮಾತು. ಆಗಿರುವಾಗ ಇಲ್ಲಿ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತನ್ನು ನಾವು ತಗೊಂಡು ಇದು ದೇವರ ಆಲಯ ಅಂತ ಹೇಳ್ಕೊಂಡಿರಬೇಕಾ? ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಆಲಯ. ಈ ಸಮಾಜದಲ್ಲಿ ಅಲ್ಲೆಲ್ಲಿ ದೇವರ ಆಲಯಗಳು ಮಂದಿರಗಳು ಇದೆ ಅಂತ ನಾವು ಹೇಳ್ಕೊಳ್ತಾ ಇರ್ತೀವಿ. ಏನಿದೆಲ್ಲ ಕೂಡ? ಒಂದು ಕಡೆಯೇನೋ ನಾನು ಅದರಲ್ಲಿ ವಾಸ ಮಾಡಲ್ಲ ಅಂತಾರೆ, ಮತ್ತೊಂದು ಕಡೆಯೇನೋ ನನ್ನ ಆಲಯ ಅಂತಾರೆ. ಇದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು? ಹೇಗೆ ನಮಗೆ ಅರ್ಥ ಆಗುತ್ತೆ? ಇದು ನೋಡುವಾಗ
ಪ್ರಾರಂಭದಿಂದ ನಾವು ಬರೋಣ. ದೇವರ ಆಲಯ ಬಗ್ಗೆ ನಾವು ಪ್ರಾರಂಭದಿಂದ ಅರ್ಥ ಮಾಡಿಕೊಳ್ಳೋಣ. ತಂದೆಯಾದ ದೇವರು ಮೋಶೆಗೆ ದರ್ಶನ ಕೊಟ್ಟು ಹೇಳುವಂಥ ಮಾತು ಹಳೆ ಒಡಂಬಡಿಕೆಯಲ್ಲಿ ವಿಮೋಚನೆ ಕಾಂಡ 25ನೇ ಅಧ್ಯಾಯ 8ನೇ ವಚನ 9ನೇ ವಚನವನ್ನು ನೋಡಿ ಪ್ರಿಯರೇ. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಿಸಬೇಕು ಅಂತ ಹೇಳ್ತಾರೆ ದೇವರು. ಮೋಶೆಗೆ ದರ್ಶನ ಕೊಟ್ಟು ಹೇಳುವಂಥ ಮಾತು. ಯೆಶಾಯನ ಗ್ರಂಥ 66:1ನೇ ವಚನದಲ್ಲಿ ನೋಡುವಾಗ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನನಗೋಸ್ಕರ ಎಂಥ ಮಂದಿರವನ್ನು ಕಟ್ಟಿಕೊಡುವಿರಿ ಅಂತ ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 47ನೇ ವಚನದಿಂದ 51ನೇ ವಚನದವರೆಗೆ ನೋಡುವಾಗ, ಅಲ್ಲಿ ಕೂಡ ಸೊಲೊಮೋನನು ಮಂದಿರವನ್ನು ಕಟ್ಟಿದ್ದಾರೆ ನೋಡಿ. ಕಟ್ಟಿದಾಗ ಅಲ್ಲಿ ನಡೆದಿರುವಂಥ ವಿಷಯವನ್ನು ಸ್ತೆಫೇನನು ನೆನಪು ಮಾಡ್ತಾ ಇದ್ದಾರೆ. ಆಕಾಶವು ನನಗೆ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನನಗೋಸ್ಕರ ಎಂಥ ಮಂದಿರವನ್ನು ಕಟ್ಟಿಕೊಡುವಿರಿ. ಅದೇ ಪ್ರಕಾರ ಪೌಲನು ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 24ನೇ ವಚನದಿಂದ 25ನೇ ವಚನದವರೆಗೆ ನೋಡುವಾಗ ಅಲ್ಲಿ ಕೂಡ ಈ ಮಾತು ಬರೆಯಲ್ಪಟ್ಟಿದೆ. ಮನುಷ್ಯರು ಕಟ್ಟಿರುವಂಥ ಗುಡಿಗಳಲ್ಲಿ ವಾಸ ಮಾಡೋನಲ್ಲ ಅಂತ. ಆಕಾಶ ನನಗೆ ಸಿಂಹಾಸನ, ಭೂಮಿ ನನ್ನ ಪಾದಪೀಠ, ನೀವು ನನಗೋಸ್ಕರ ಎಂಥ ಮಂದಿರವನ್ನು ಕಟ್ಟಿಕೊಡ್ತೀರಾ ಅಂತೇಳಿ ದೇವರು ಹೇಳುವಂಥ ಮಾತು, ನೇರವಾಗಿ ದೇವರು ಹೇಳುವಂಥ ಮಾತು ಭಕ್ತರ ಮೂಲಕ ಆಗಿರುವಾಗ, ಒಂದು ಕಡೆ ಏನು ನನಗೋಸ್ಕರ ಮಂದಿರವನ್ನು ಕಟ್ಟಿಕೊಡಿ ಅಂತೇಳಿ ಮೋಶೆಗೆ ಹೇಳಿದ್ದಾನೆ. ಇನ್ನು ಅನೇಕ ಸಂದರ್ಭಗಳಲ್ಲಿ ನೋಡುವಾಗ ನನ್ನ ಪರಿಶುದ್ಧ ಮಂದಿರ ಅಂತೇಳಿ ಅಲ್ಲೆಲ್ಲಿ ಪರಿಚಯ ಮಾಡಿದ್ದಾರೆ. ಯೇಸು ಕ್ರಿಸ್ತರು ಕೂಡ ಈ ಒಂದು ಮಂದಿರವನ್ನು ಕುರಿತು ಮಾತಾಡ್ತಾರೆ. ಯಾಕೆ ಅಲ್ಲಿ ಮಾತಾಡಿದ್ದಾರೆ, ಏನು ಉದ್ದೇಶವೇನು? ನಾವು ಪರಿಶೋಧನೆ ಮಾಡದೆ ಹೋದರೆ ಮೋಸ ಹೋಗ್ತೀವಿ. ಈ ದಿನಗಳಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ, ದೇವರಿಗಿಂತ ಹೆಚ್ಚಾಗಿ ಯಾರಿಗೆ ಪ್ರಾಧಾನ್ಯತೆ ಇದೆ ಅಂತ ನೋಡುವಾಗ, ಒಂದು ಮಂದಿರಕ್ಕೆ ಪ್ರಾಧಾನ್ಯತೆ ಇರುತ್ತೆ. ಮಂದಿರದಲ್ಲಿ ಇರುವಂಥ ಒಂದು ಸ್ಥಳಕ್ಕೆ ಪ್ರತ್ಯೇಕವಾದಂಥ, ಇಲ್ಲಾಂದರೆ ಒಂದು ಉನ್ನತ ಸ್ಥಾನ ಆ ಮಂದಿರಕ್ಕೆ ಕೊಡ್ತಾರೆ. ಪುಲಿಪೀಠಕ್ಕಾಗಿರ್ಬೋದು, ಒಂದು ಆಚರಣೆಗೆ ಉನ್ನತ ಸ್ಥಾನವನ್ನು ಕೊಡುವಂಥದ್ದು ಈ ಸಮಾಜದಲ್ಲಿ ನಾವು ನೋಡುತ್ತೇವೆ. ಅಂದರೆ ಅಲ್ಲಿ ಉನ್ನತ ಸ್ಥಾನ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಮೊಟ್ಟ ಮೊದಲು ದೇವರಿಗೆ ಕೊಡಬೇಕಲ್ಲ, ದೇವರಿಗೆ ಸ್ಥಾನ ಕೊಡಬೇಕಲ್ಲ. ಎಲ್ಲ ಮಂದಿರಗಳಲ್ಲಿ ಗಮನಿಸ್ರಿ, ಒಂದು ಸ್ಥಳಕ್ಕೆ ಮೊದಲನೇ ಸ್ಥಾನ ಕೊಡ್ತಾರೆ. ಮತ್ತು ದೇವರ ವಾಕ್ಯಕ್ಕೆ ಮೊದಲನೇ ಸ್ಥಾನ ಕೊಟ್ಟಿದ್ದೀವಾ ಇಲ್ವಾ ಅಂತ ನೋಡುವಾಗ ನಮ್ಮ ಪ್ರವರ್ತನೆಗಳು ಹೇಳುತ್ತೆ, ನಮ್ಮ ಮಾತುಗಳು ಹೇಳುತ್ತೆ, ನಮ್ಮ ನಡವಳಿಕೆ ಹೇಳುತ್ತೆ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಿಲ್ಲ ಅಂತ. ಈ ಮಾನವ ಸಮಾಜದಲ್ಲಿ ಗುಡಿಗಳ ಹೆಸರಿನಲ್ಲಿ ಹೇಳಿಕೊಂಡು, ಇಲ್ಲಾಂದರೆ ಸ್ಥಳಗಳ ಹೆಸರುಗಳು, ಇಲ್ಲ ಪರಿಶುದ್ಧವಾದಂಥ ಸ್ಥಳಗಳು, ಪುಣ್ಯ ಸ್ಥಳಗಳು, ಪರಿಶುದ್ಧವಾದಂಥ ಸ್ಥಳಗಳು ಅಂತೇಳಿ ಇಲ್ಲಿ ದೇವರು ವಾಸ ಮಾಡ್ತಾರೆ, ಇಲ್ಲಿ ದೇವರು ಇರ್ತಾರೆ, ಇಂಥ ಸ್ಥಳದಲ್ಲಿ ದೇವರಿದ್ದಾರೆ ಅಂತೇಳಿ ಆ ಒಂದು ಸ್ಥಳದಗೋಸ್ಕರ ಒಬ್ರಿಗೊಬ್ಬರು ಒಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ. ಇವರು ಸಾಯೋರು ಯಾರಪ್ಪ ಅಂತ ನೋಡುವಾಗ ದೇವರ ಭಕ್ತರಲ್ಲ. ಭಕ್ತರಾದರೆ ಏನು ಮಾಡ್ತಾರಂತ ನೋಡುವಾಗ ಈ ದೇಹ ದೇವರಿಗೆ ಆಲಯವೆಂದು ಅರ್ಥ ಮಾಡಿಕೊಳ್ತಾರೆ. ಭಕ್ತಹೀನರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ತಪ್ಪಾಗಿ ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ಇಲ್ಲದ್ದು ಸಲ್ಲದು ಬೋಧನೆ ಮಾಡಿ ದಾರಿ ತಪ್ತಾ ಇರ್ತಾರೆ. ಇವಾಗ ನೋಡಿ, ಗಮನಿಸೋಣ ಪ್ರಿಯರಾದ ದೇವರ ಮಕ್ಕಳಿರ, ಮೋಶೆ ಕಾಲದಲ್ಲಿ ದೇವರು ಮಂದಿರವನ್ನು ಕಟ್ಟಿ ಅಂತ ಹೇಳ್ತಾರೆ. ಆ ಮಂದಿರ ಯಾವ ರೀತಿ ಕಟ್ಟಿದ್ದಾರೆ, ಹೇಗೆ ಕಟ್ಟಿದ್ದಾರೆ ಅಂತ ನೋಡುವಾಗ, ಮೋಶೆ ಕಾಲದಲ್ಲಿ ದೇವರು ಮಂದಿರವನ್ನು ಕಟ್ಟಿ ಅಂತ ಹೇಳಿದಾರಲ್ಲ. ವಿಮೋಚನೆ ಕಾಂಡ 25ನೇ ಅಧ್ಯಾಯದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ವಿಮೋಚನೆ ಕಾಂಡ 25ನೇ ಅಧ್ಯಾಯದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಪ್ರಿಯರಾದ ದೇವರ ಮಕ್ಕಳ, ಜನ ಎಲ್ಲಿದ್ದಾರೆ? ಐಗುಪ್ತ ದೇಶದಿಂದ ಆಲೂಜೇನು ಹರಿಯುವಂಥ ದೇಶಕ್ಕೆ ಹೋಗುವಂಥ ಪ್ರಯಾಣದಲ್ಲಿದ್ದಾರೆ. ಇವಾಗ ಸೀನಾಯಿ ಪ್ರಾಂತಕ್ಕೆ ಬಂದಿದ್ದಾರೆ. ಆ ಪ್ರಾಂತದ ಮುಂದೆ ಸೀನಾಯಿ ಬೆಟ್ಟ ಇದೆ. ಆ ಬೆಟ್ಟದ ಕೆಳಗಡೆ ಇಳ್ಕೊಂಡಿದ್ದಾರೆ ಇಸ್ರೇಲ್ ಜನಾಂಗದವರು. ಸೀನಾಯಿ ಪ್ರಾಂತದಲ್ಲಿ ಅಲ್ಲಿ ಇಳ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಇನ್ನು ಮುಂದೆ ಪ್ರಯಾಣ ಇದೆ ಅವ್ರಿಗೆ. ಆಲೂಜೇನು ಹರಿಯುವಂಥ ದೇಶ ಅಂದರೆ ಕಾನಾನ್ ದೇಶಕ್ಕೆ ಮುಟ್ಟುವಂಥ ಒಂದು ಪ್ರಯಾಣ ಇದೆ ಪ್ರಿಯರೇ. ಕಾನಾನ್ ದೇಶಕ್ಕೆ ಹೋಗಬೇಕು ಅವರು. ಈ ಕಾನಾನ್ ದೇಶಕ್ಕೆ ಹೋಗುವಾಗ ಮಧ್ಯದಲ್ಲಿ ಇಲ್ಲೊಂದು ಸೀನಾಯಿ ಪ್ರಾಂತ ಇರುತ್ತೆ. ಆ ಸೀನಾಯಿ ಪ್ರಾಂತದ ಮುಂದೆ ಒಂದು ಬೆಟ್ಟ ಇದೆ, ಸೀನಾಯಿ ಬೆಟ್ಟ. ಆ ಸೀನಾಯಿ ಬೆಟ್ಟಕ್ಕೆ ದೇವರ ಬೆಟ್ಟವೆಂದು ಕರೀತಾರೆ.
ಓಕೆನಾ. ಈ ಸೀನಾಯಿ ಬೆಟ್ಟದ ಕೆಳಗಡೆ ಒಂದು ನನಗೋಸ್ಕರ ಪ್ರತ್ಯೇಕವಾದಂಥ ಮಂದಿರವನ್ನು ಕಟ್ಟಿ ಅಂತ ತಂದೆಯಾದ ದೇವರು ಮೋಶೆಗೆ ಹೇಳ್ತಾರೆ. ಎರಡನೇದಾಗಿ ಯಾವ ವಸ್ತುಗಳಿಂದ ಕಟ್ಟಬೇಕು ಅಂತ ಅದನ್ನು ಹೇಳಿದ್ದಾರೆ. ಗಮನಿಸಿರಿ 26ನೇ ಅಧ್ಯಾಯ, ವಿಮೋಚನೆ ಕಾಂಡ 26ನೇ ಅಧ್ಯಾಯ 1ನೇ ವಚನದಿಂದ. ನನ್ನ ನಿವಾಸಕ್ಕಾಗಿ ಒಂದು ಗುಡಾರವನ್ನು 10 ತಾನು ಬಟ್ಟೆಗಳಿಂದ ಮಾಡಿಸಬೇಕು. ಅವು ಹೊಸದ ನಾರಿನ ಬಟ್ಟೆಗಳಾಗಿರಬೇಕು. ಅವುಗಳಲ್ಲಿ ನೀಲಿ, ಧೂಮ್ರ, ರಕ್ತವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿಸಬೇಕು. ಪ್ರತಿಯೊಂದು ಬಟ್ಟೆಯು 28 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿಯೂ ಇರಬೇಕು. ಎಲ್ಲ ಬಟ್ಟೆಗಳು ಒಂದೇ ಅಳತೆಯಾಗಿರಬೇಕು. 5 ಬಟ್ಟೆಗಳನ್ನು ಒಂದೊಂದಾಗಿ ಜೋಡಿಸಬೇಕು. ಈ 2 ಜೋಡಣೆಗಳಲ್ಲಿ ಒಂದೊಂದರ ಕೊನೆ ಬಟ್ಟೆಯ ಅಂಚಿನಲ್ಲಿ ನೀಲಿ ದಾರದಿಂದ ಕುಣಿಕೆಗಳನ್ನು ಮಾಡಿಸಬೇಕು. ಆ ಕುಣಿಕೆಗಳು 50 ಮೇರೆಗೆ ಒಂದಕ್ಕೊಂದು ಎದುರಾಗಿರಬೇಕು. ಇದಲ್ಲದೆ 50 ಚಿನ್ನದ ಕೊಂಡಿಗಳನ್ನು ಮಾಡಿಸಿ ಆ ಬಟ್ಟೆಗಳನ್ನು ಒಂದಕ್ಕೊಂದು ಕೂಡಿಸಬೇಕು. ಹೀಗೆ ಒಂದೇ ಗುಡಾರವಾಗುವುದು. ಅಂದರೆ ಮೋಶೆಗೆ ಹೇಳಿರುವಂಥ ಮಾತು ಗಮನಿಸಬೇಕು. ಬಟ್ಟೆಯಿಂದ ನನಗೊಂದು ಮಂದಿರವನ್ನು ಕಟ್ಟಿಸ್ರಿ. ಅದು ಎಷ್ಟು ಅಳತೆ ಇರಬೇಕು, ಎಷ್ಟು ಉದ್ದ ಇರಬೇಕು, ಯಾವ ನಾರಿನಿಂದ ಬಟ್ಟೆ ತಯಾರು ಮಾಡಿರಬೇಕು. ಅಂದರೆ ಅವರ ಮಧ್ಯದಲ್ಲೇ ಬಟ್ಟೆಯನ್ನು ತಯಾರು ಮಾಡೋರು ಕೂಡ ಇದ್ದಾರೆ. ಯಾವ ನಾರಿನಿಂದ ತಯಾರು ಮಾಡಬೇಕು, ಯಾವ ಕಲರ್ ಇರಬೇಕು, ಆನಂತರ ಆ ಒಂದು ಮಂದಿರದಲ್ಲಿ ಏನೇನು ವಸ್ತುಗಳಿರಬೇಕು, ಇವೆಲ್ಲವೂ ಕೂಡ 25ನೇ ಅಧ್ಯಾಯ 26ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ವಿಮೋಚನೆ ಕಾಂಡ 25ನೇ ಅಧ್ಯಾಯ 26ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಪ್ರಿಯರೇ. ಎರಡನೇದಾಗಿ ಅಲ್ಲಿರುವಂಥ ಸಮಾಜ, ಅಂದರೆ ಇಸ್ರಾಯೇಲರ ಸಮಾಜ ಇದೆಯಲ್ಲ, ನೀವೇ ಇದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ವಿಮೋಚನೆ ಕಾಂಡ 25ನೇ ಅಧ್ಯಾಯ 1ನೇ ವಚನ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರು ನನಗೋಸ್ಕರ ಕಾಣಿಕೆಯನ್ನು ಮೀಸಲಾಗಿಡಬೇಕೆಂದು ಅವರಿಗೆ ಹೇಳು. ಮನಸ್ಪೂರ್ವಕವಾಗಿ ಕೊಡೋವರಿಂದಲೇ ಆ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕು. ಮನಸ್ಪೂರ್ವಕದಿಂದ ಯಾರು ಕೊಡ್ತಾರೋ ಅವರಿಂದ ಮಾತ್ರ ತೆಗೆದುಕೊಳ್ಬೇಕಂತೆ. ಒತ್ತಾಯದಿಂದ ಯಾರು ಕೊಡೋದು ಬೇಡ. ಈ ಒಂದು ಮಂದಿರದ ವಿಷಯದಲ್ಲಿ ಅನೌನ್ಸ್ಮೆಂಟ್ ಮಾಡಪ್ಪ ಮೋಶೆ, ಎಷ್ಟೆಷ್ಟು ವಸ್ತುಗಳು ಬೇಕು ಅಂತ ಅದನ್ನು ಕೂಡ ಹೇಳು. ಯಾರ್ಯಾರಿಗೆ ಮನಸ್ಸು ಇರುತ್ತೋ ಹೃದಯ ಪೂರ್ವಕದಿಂದ ಅವ್ರು ಕೊಡಬೇಕು. ಒತ್ತಾಯದಿಂದ ಬಲಾತ್ಕಾರದಿಂದ ಕೊಡಬಾರ್ದು. ಒತ್ತಾಯದಿಂದ ಬಲಾತ್ಕಾರದಿಂದ ಕೊಟ್ಟರೆ ಅದಕ್ಕೆ ತಕ್ಕ ಪ್ರತಿಫಲ ಇರೋದಿಲ್ಲ. ಈಗಿನ ಕಾಲದಲ್ಲಿ ಒತ್ತಾಯ ಮಾಡ್ತಾ ಇರ್ತಾರೆ. ತುಂಬ ಜನ ಮಂದಿರವನ್ನು ಕಟ್ಟುವಂಥ ಸಮಯದಲ್ಲಿ ಒತ್ತಾಯ ಮಾಡ್ತಾ ಇರ್ತಾರೆ. ಕೊಟ್ಟರೆ ನಿಮ್ಗೆ ಆಶೀರ್ವಾದ, ಕೊಟ್ಟರೇನೆ ನಿಮ್ಗೆ ಆಶೀರ್ವಾದ. ಒತ್ತಾಯ ಮಾಡ್ತಾ ಇರ್ತಾರೆ, ಭಯಪಡಿಸ್ತಾ ಇರ್ತಾರೆ. ಇದೆಲ್ಲ ನಡೀತಾ ಇರುತ್ತೆ ಪ್ರಿಯರಾದ ದೇವರ ಮಕ್ಕಳಿನ. ಆದರೆ ಅಲ್ಲಿ ನಿಜವಾಗ್ಲೂ ದೇವರ ಸೇವೆ ನಡೀತಾ ಇದೆಯಾ ಇಲ್ವಾ ಎಂದು ಮೊಟ್ಟ ಮೊದಲು ಗಮನಿಸಬೇಕು. ಇಲ್ಲಿ ಯಥಾರ್ಥವಾಗಿ ದೇವರ ಸೇವೆ ನಡೀತಾ ಇದೆಯಾ ಅಥವಾ ಏನಾದರೂ ಸ್ವಾರ್ಥ ಇದೆಯಾ ಅದನ್ನು ಗಮನಿಸಬೇಕು. ಯಥಾರ್ಥವಾಗಿದ್ದರೆ ಖಂಡಿತವಾಗಿ ಅಲ್ಲಿ ಯಥಾರ್ಥವಾಗಿ ನೀವು ಸೇವೆ ಮಾಡಬೇಕಾಗತ್ತೆ, ಯಥಾರ್ಥವಾಗಿ ನೀವು ಕೆಲಸ ಮಾಡಬೇಕಾಗತ್ತೆ, ಯಥಾರ್ಥವಾಗಿ ನೀವು ಕೊಡಬೇಕಾಗತ್ತೆ. ಅದು ದೇವರು ಪ್ರತಿಫಲ ಕೊಡ್ತಾನಂತ ಹೇಳಿ ಕೊಡಬೇಕಾಗುತ್ತೆ ವಿನಃ ಯಾರ ಮೂಲಕ ಹೆಸರು ಬರುತ್ತೇನು, ಇಲ್ಲ ಯಾರೋ ನಮ್ಮನ್ನು ಮೆಚ್ಕೊಳ್ತಾರೇನು, ಯಾರೋ ನಮ್ಮನ್ನು ಪರಿಚಯ ಮಾಡ್ತಾರೇನೋ, ಇಂಥ ಉದ್ದೇಶದಿಂದ ಏನಾದರೂ ಕೊಡೋಕ್ಕೋದ್ರು ಇಲ್ಲ ಮಾಡೋಕ್ಕೋದ್ರು ಅವರು ದೇವರ ವಿಷಯದಲ್ಲಿ ಶಾಪಗ್ರಸ್ತರಾಗ್ತಾರೆ. ನಿಮಗೆ ಬರತಕ್ಕ ಪ್ರತಿಫಲ ಮುಟ್ಟಿತು ಅಂತ ಹೇಳ್ತಾರೆ. ಆದ್ದರಿಂದ ಕೊಡುವಂಥ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ಅಂದರೆ ಮನಸ್ಫೂರ್ತಿಯಿಂದ ಕೊಡಬೇಕು. ಆ ಕೊಡುವಂಥ ಸ್ಥಳದಲ್ಲಿ ಕೂಡ ಯಥಾರ್ಥವಾಗಿ ಸೇವೆ ನಡೀತಾ ಇದೆಯಾ ಇಲ್ವಾ ಎಲ್ಲ ಗಮನಿಸಬೇಕು. ಗಮನಿಸಿ ಯಥಾರ್ಥವಾಗಿ ನೀವು ಕಾಣಿಕೆ ಕೊಡಬೇಕಾಗತ್ತೆ. ಇಲ್ಲಿ ಯಥಾರ್ಥವಾಗಿ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೋ ಕೆಳಗಡೆ ನೀವು ಓದ್ಕೊಂಡು ಹೋದ್ರೆ ನಿಮಗೇನೆ ಗೊತ್ತಾಗುತ್ತೆ. ಓಕೆ, ಇದು ಒಂದು ಕಾಲದಲ್ಲಿ ಇಸ್ರಾಯೇಲ್ಯರ ಮಧ್ಯದಲ್ಲಿ, ಅಂದರೆ ಮೋಶೆ ಅರಣ್ಯದಲ್ಲಿ ಇದ್ದಂಥ ಆ ಕಾಲದಲ್ಲಿ ನಡೆದಿರುವಂಥ ಘಟನೆಗಳು. ಆನಂತರ ಇವರೆಲ್ಲರೂ ಕೂಡ ಕಾನಾನ್ ದೇಶಕ್ಕೆ ಸೇರಿಕೊಳ್ತಾರೆ. ಸೇರಿಕೊಂಡ ಮೇಲೆ ಆ ಕಾನಾನ್ ದೇಶ ಇಸ್ರಾಯೇಲ್ ದೇಶವೆಂದು ಕರೆಯಲ್ಪಡುತ್ತೆ. ಇಸ್ರಾಯೇಲ್ ದೇಶವೆಂದು ಕರೆಯಲ್ಪಟ್ಟ ಮೇಲೆ ಕೆಲವು ವರ್ಷಗಳ ಆದಮೇಲೆ ಕ್ರಿಸ್ತ ಪೂರ್ವ 1000 ವರ್ಷದಲ್ಲಿ ದಾವೀದನು ಅರಸನಾಗ್ತಾನೆ. ದಾವೀದನು ಅರಸನಾದ ಮೇಲೆ ದಾವೀದನು ದೇವ್ರಿಗೋಸ್ಕರ ಮಂದಿರವನ್ನು ಕಟ್ಟಬೇಕು ಎಂಬುವಂಥ ಯೋಚನೆ ಮಾಡ್ತಾನೆ ಪ್ರಿಯರೇ. 2ನೇ ಸಮುವೇಲನ ಗ್ರಂಥ 7ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ ನೋಡೋಣ. 2ನೇ ಸಮುವೇಲನ ಗ್ರಂಥ
7ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದವರೆಗೆ. ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ಪ್ರವಾದಿಯಾಗಿರುವಂಥ ನಾತಾನನು ಅರಸನಿಗೆ, ಆಗಲಿ, ಮನಸ್ಸಿದ್ದಂತೆ ಮಾಡು, ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಅಂದನು. ಅಂದರೆ ದಾವೀದನಿಗೆ ಒಂದು ಯೋಚನೆ ಬಂದಿದೆ. ಏನಂತ ನೋಡುವಾಗ, ದೇವದಾರಿನ ಮನೆಯಲ್ಲಿ ನಾನಿದ್ದೀನಿ, ಒಂದು ಉನ್ನತವಾದಂಥ ಮನೆಯಲ್ಲಿ ನಾನಿದ್ದೀನಿ, ದೇವರ ಮಂಜೂಷು ಮಾತ್ರ ಒಂದು ಬಟ್ಟೆಯ ಗುಡಾರದಲ್ಲಿ ಇದೆ. ನನ್ನ ಮನೆ ನೋಡುವಾಗ ಉನ್ನತವಾಗಿ ಕಾಣ್ತಾ ಇದೆ, ದೇವರ ಮನೆ ನೋಡುವಾಗ ಒಂದು ಚಿಕ್ಕದು ಕಾಣ್ತಾ ಇದೆ, ಅದು ಕೂಡ ವಸ್ತ್ರದಲ್ಲಿ ಇರುವಂಥ ಒಂದು ಮನೆ ದೇವರಿಗೆ. ಆದ್ದರಿಂದ ಅದು ಬೇಡ, ನಾನು ದೇವರಿಗೆ ಒಂದು ಉನ್ನತವಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಬೇಕು ಎಂದು ದಾವೀದನು ಯೋಚನೆ ಮಾಡ್ತಾನೆ. ದಾವೀದನು ಯೋಚನೆ ಎಂಥದ್ದಂತ ನೋಡುವಾಗ, ಈ ಪ್ರಪಂಚ ದೇಶದಲ್ಲಿ ಯಾರು ಮಾಡಿರಬಾರದು ಅಷ್ಟೊಂದು ಅದ್ಭುತವಾದಂಥ ಮಂದಿರವನ್ನು ದೇವ್ರಿಗೋಸ್ಕರ ನಾನು ಕಟ್ಟಬೇಕು ಎಂಬ ಯೋಚನೆ ದಾವೀದನು ಮಾಡುವಂಥದ್ದು. ಯಾವಾಗ ದಾವೀದನು ಅರಸನಾಗಿ ಇದ್ದಂಥ ಕಾಲದಲ್ಲಿ, ಸೌಲನ ಇತಿಹಾಸ ಮುಗಿದೋಗುತ್ತೆ. ದಾವೀದನ ಇತಿಹಾಸ ಪ್ರಿಯರಾದ ದೇವರ ಮಕ್ಕಳಿರ ಪ್ರಾರಂಭವಾಗಿರುತ್ತೆ ಆಲ್ರೆಡಿ. ಓಕೆ, ಎಲ್ಲ ರೀತಿಯಲ್ಲಿ ನೋಡುವಾಗ ಸಮಾಧಾನದಲ್ಲಿದ್ದಾನೆ. ಆವಾಗ ದೇವ್ರಿಗೋಸ್ಕರ ಯೋಚನೆ ಮಾಡುವಂಥದ್ದು, ನಾನು ನೋಡಿದ್ರೆ ದೊಡ್ಡ ಮನೆಯಲ್ಲಿದ್ದೀನಿ, ದೇವದಾರ ಮನೆಯಲ್ಲಿದ್ದೀನಿ, ದೇವರು ಮಾತ್ರ ಒಂದು ಚಿಕ್ಕ ಗುಡಾರದಲ್ಲಿ ಇದ್ದಾನೆ, ದೇವರ ಮಂಜೂಸು ಅಂತ ಅಂದಾಗ, ಆವಾಗ ನಾತಾನನು, ಆಯಿತು, ನಿಮ್ಮ ಮನಸ್ಸಿಗೆ ಏನು ಬಂದಿದೆಯೋ ಅದನ್ನು ಮಾಡಿ, ಯಾಕೆಂದರೆ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ ಅಂತೇಳಿ ಹೊರಟೋಗ್ತಾರೆ. ಹೊರಟೋದ್ಮೇಲೆ 4ನೇ ವಚನ ನೋಡಿ. 4ನೇ ವಚನದಲ್ಲಿ ಅದೇ 2ನೇ ಸಮುವೇಲನ ಗ್ರಂಥ 7ನೇ ಅಧ್ಯಾಯ 4ನೇ ವಚನದಲ್ಲಿ, ಅದೇ ರಾತ್ರಿಯಲ್ಲಿ ಯೆಹೋವನು ನಾತಾನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ ನೀನು ನನಗೋಸ್ಕರ ಮನೆಯನ್ನು ಕಟ್ಟಬೇಕು. ನಾನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬರಮಾಡಿದಂದಿನಿಂದ ಇಂದಿನವರೆಗೂ ಮನೆಯಲ್ಲಿ ವಾಸ ಮಾಡಲಿಲ್ಲ, ಗುಡಾರದಲ್ಲಿ ವಾಸಿಸುತ್ತಾ ಅವರೊಡನೆ ಸಂಚರಿಸಿದೆನು. ನಾನು ಇಸ್ರಾಯೇಲ್ಯರ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾಗ ನನ್ನ ಜನರಾದ ಇಸ್ರಾಯೇಲ್ಯರನ್ನು ಪಾಲಿಸುವುದಕ್ಕೋಸ್ಕರ ನನ್ನಿಂದ ನೇಮಿಸಲ್ಪಟ್ಟ ಯಾವ ಕುಲದವರನ್ನಾದರೂ ನೀವು ನನಗೋಸ್ಕರ ದೇವದಾರದ ಮನೆಯನ್ನೇಕೆ ಕಟ್ಟಲಿಲ್ಲವೆಂದು ಕೇಳಿದೆನೋ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಪ್ರವಾದಿಯಾಗಿರುವಂಥ ನಾತಾನನಿಗೆ ದೇವರು ದರ್ಶನ ಕೊಟ್ಟು, ದಾವೀದನು ಕಟ್ಟಬೇಕಂದುಕೊಂಡಿದ್ದಾನಲ್ಲ, ನಾನು ಯಾವತ್ತಾದರೂ ಕೇಳಿದ್ದೀನಾ? ಇಲ್ಲ. ಆದ್ದರಿಂದ ದಾವೀದು ಕಟ್ಟೋದು ಬೇಡ ಅಂತ ಹೇಳಿಬಿಡು, ದಾವೀದನಿಗೆ ಹೇಳು. ಆಮೇಲೆ ಇನ್ನೊಂದು ವಿಷಯನೂ ಕೂಡ ನೆನಪು ಮಾಡು. ಏನದು ಅಂತ ನೋಡುವಾಗ 9ನೇ ವಚನ, ನೀನು ಓದಲ್ಲೆಲ್ಲ ನಿನ್ನ ಸಂಗಡ ಇದ್ದೆನು, ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿಯೇ ಸಂಹರಿಸಿಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಅವರು ಇನ್ನು ಮೇಲೆ ಯಾವ ಭಯವೂ ಇಲ್ಲದೆ ಅಲ್ಲಿ ವಾಸಿಸುವರು. ಪೂರ್ವಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲ್ಯರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನು ಕುಗ್ಗಿಸುವುದಿಲ್ಲ. ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು, ನರಪುತ್ರರಂತೆ ಅವನನ್ನು ದಂಡಿಸುವೆನು.
ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ. ನಾನು ಸೌಲನನ್ನು ನಿನ್ನೆದುರಿನಿಂದ ಹೊರಡಿಸಿಬಿಟ್ಟೆನಲ್ಲ. ನಿನ್ನ ಮನೆಯು ಅರಸುತನವು ಸದಾಕಾಲ ಸ್ಥಿರವಾಗಿರುವವು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ ನಾತಾನನು ತನಗುಂಟಾದ ದರ್ಶನದ ಈ ಎಲ್ಲ ಮಾತುಗಳನ್ನು ದಾವೀದನಿಗೆ ಹೇಳಿದನು. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಇಲ್ಲಿ ದಾವೀದನಿಗೆ ಮಂದಿರವನ್ನು ಕಟ್ಟೋದು ಬೇಡ, ನಿನ್ನ ಸಂತಾನದಿಂದ ಬರುವಂಥ ನಿನ್ನ ಮಗನ ಮೂಲಕ ನಾನು ಮಂದಿರವನ್ನು ಕಟ್ಟಿಸಿಕೊಳ್ತೀನಿ. ಎರಡನೇದಾಗಿ ಆತನ ಒಂದು ರಾಜ್ಯ ಸಿಂಹಾಸನವು ಶಾಶ್ವತವಾಗಿರುತ್ತೆ, ಸ್ಥಿರಪಡಿಸುತ್ತೇನೆ ಅಂತ ಹೇಳ್ತಾನೆ. ಈ ವಿಷಯವನ್ನು ತುಂಬ ಜನ ಏನು ಮಾಡ್ಕೊಳ್ತಾರಂದರೆ ಕೇವಲ ಸೊಲೊಮೋನನಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ ಅಂದುಕೊಳ್ತಾರೆ. ಗಮನಿಸಬೇಕು ಪ್ರಿಯರಾದ ದೇವ್ರ ಮಕ್ಕಳಿಗೆ, ಯಾರಿಗೆ ಸಂಬಂಧಪಟ್ಟಿದೆ ಅಂದುಕೊಳ್ತಾರೆ? ಸೊಲೊಮೋನನಿಗೆ ಸಂಬಂಧಪಟ್ಟಿದೆ ಅಂದುಕೊಳ್ತಾರೆ. ಅದೇ ಪ್ರಕಾರ ಸೊಲೊಮೋನನು ಕೂಡ ಹಾಗೇನು ಅಂದುಕೊಳ್ತಾನೆ. ಆದರೆ ದೇವರು ಹೇಳಿರುವಂಥದ್ದು ಭವಿಷ್ಯತ್ತು ದಿನಗಳಲ್ಲಿ ಯೇಸು ಕ್ರಿಸ್ತರ ಮೂಲಕ ನೆರವೇರುವಂಥ ಒಂದು ವಿಷಯವನ್ನು ಹೇಳಿದ್ದಾರೆ ಅಲ್ಲಿ ಪ್ರವಾದನೆ. ಒಂದೇನೋ ದಾವೀದನನ್ನು ನೋಡಿ ಸೊಲೊಮೋನನ ಮೂಲಕ ಕಟ್ಟಿಸಿರುವಂಥದ್ದು, ಆದರೆ ದೇವರ ಉದ್ದೇಶ ಯೇಸು ಕ್ರಿಸ್ತರ ಮೂಲಕ ದೇವರು ಮೆಚ್ಚುವಂಥ ಒಂದು ಆಲಯ ಇದೆ. ಯಾಕೆಂದರೆ ದಾವೀದನಿಗೆ ಪ್ರಿಯರಾದ ದೇವ್ರ ಮಕ್ಕಳು ಒಂದು ಮಾತು ಕೊಟ್ಟಿದ್ದಾನೆ. ಆ ಮಾತಿನ ಪ್ರಕಾರ ಸೊಲೊಮೋನನ ಮೂಲಕ ಒಂದು ಮಂದಿರವನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾನೆ. ಎರಡನೇದಾಗಿ ದೇವರು ಹೇಳಿರುವಂಥ ಪ್ರಾಮುಖ್ಯವಾದಂಥ ವಿಷಯ ಏನಪ್ಪ ಅಂತ ನೋಡುವಾಗ ಏನ್ರಿ ಈ ಮಾತಿನಲ್ಲಿ ಗಮನಿಸಬೇಕು. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು, ನರಪುತ್ರರಂತೆ ಅವನನ್ನು ದಂಡಿಸುವೆನು. ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ. ನಾನು ಸೌಲನನ್ನು ನಿನ್ನ ಹೆದರಿನಿಂದ ಹೊರಡಿಸಿಬಿಟ್ಟೆನಲ್ಲ. ನಿನ್ನ ಮನೆಯು ಅರಸುತನವು ಸದಾಕಾಲ ಸ್ಥಿರವಾಗಿರುವುದು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದು. ಅಂದರೆ ಇಲ್ಲಿ ವಚನ ಗಮನಿಸುವಾಗ 13ನೇ ವಚನವನ್ನು ಗಮನಿಸುವಾಗ ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು, ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು ಅಂತ ಹೇಳ್ತಾರೆ. ಸೊಲೊಮೋನನ ರಾಜ್ಯ ಸಿಂಹಾಸನವು ನಿರಂತರ ಇದೆಯಾ? ಸ್ವಲ್ಪ ಕಾಲ ಇದೆಯಾ? ಎಷ್ಟು ವರ್ಷ? 40 ವರ್ಷ ಮಾತ್ರ. ಇವಾಗ ಸೊಲೊಮೋನನ ರಾಜ್ಯ ಪರಿಪಾಲನೆ ಇದೆಯಾ? ನಿರಂತರ ಅಂದರೆ ಶಾಶ್ವತ ಕಾಲ. ನಿರಂತರ ಸ್ಥಿರಪಡಿಸುವೆನೆಂದರೆ ಶಾಶ್ವತ ಕಾಲ, ನಿರಂತರ. ಮತ್ತು ಯಾರಿಗೆ ಹೇಳಿದ್ದಾನಂತ ನೋಡುವಾಗ ಇಲ್ಲಿ ಯೇಸು ಕ್ರಿಸ್ತರಿಗೆ ಸಂಬಂಧಪಟ್ಟದ್ದು. ಬೇಕಾದರೆ ಒಂದು ಮಾತನ್ನು ಗಮನಿಸೋಣ. ಲೂಕನ ಬರೆದ ಸುವಾರ್ತೆ ನೋಡಿ. ಲೂಕನ ಬರೆದ ಸುವಾರ್ತೆ ಮರಿಯಮ್ಮಳ ಬಳಿಯಲ್ಲಿ ದೇವದೂತನು ಮಾತನಾಡುವಂಥ ಮಾತುಗಳಲ್ಲಿ ಗಮನಿಸ್ರಿ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 31ನೇ ವಚನ. ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗೆ ಆದೀತು? ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಹೇಳಿದರು. ಅಂದರೆ ಈ ವಚನದಲ್ಲಿ ಗಮನಿಸುವಾಗ ಆತನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿರುತ್ತೆ ಅಂತ, ಅಂತ್ಯವಿಲ್ಲ, ನಿರಂತರ ಇರುತ್ತೆ, ಶಾಶ್ವತ ಕಾಲ ಇರುತ್ತೆ. ಯಾರ್ದು ಅಂತ ನೋಡುವಾಗ ಯೇಸು ಕ್ರಿಸ್ತರ ರಾಜ್ಯ. ಯೇಸು ಕ್ರಿಸ್ತರು ಯಾರ ಸಿಂಹಾಸನದಲ್ಲಿ ಕುಳಿತುಕೊಳ್ತಾರೆ ಅಂತ ನೋಡುವಾಗ ದಾವೀದನ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ. ಸೊಲೊಮೋನನು ಕೂಡ ಕುಳಿತುಕೊಂಡಿದ್ದಾನೆ, ಆದರೆ ಸೊಲೊಮೋನನ ಪರಿಪಾಲನೆ 40 ವರ್ಷ ಮಾತ್ರ ಇರುತ್ತೆ. ಆದರೆ ಯೇಸು ಕ್ರಿಸ್ತರು
ಪ್ರಿಯರ ದೇವ್ರ ಮಕ್ಕಳಿರ 1ನೇ ಶತಮಾನದಲ್ಲಿ ದಾವೀದನ ಸಿಂಹಾಸನ ಮೇಲೆ ಕುಳಿತುಕೊಂಡ ಮೇಲೆ ಶಾಶ್ವತ ಕಾಲ ಅವರ ಪರಿಪಾಲನೆ 1ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದೆ. ಇವಾಗಲೂ ಕೂಡ ಕ್ರಿಸ್ತನ ರಾಜ್ಯ ಪರಿಪಾಲನೆ ನಡೀತಾ ಇದೆ. ಕ್ರಿಸ್ತನ ರಾಜ್ಯ ಪರಿಪಾಲನೆ ಅಂದರೆ ಆತ್ಮಿಕವಾದಂಥ ರಾಜ್ಯ. ಕ್ರಿಸ್ತನ ರಾಜ್ಯ ಪರಿಪಾಲನೆ ಅಂದರೆ ಆತ್ಮಿಕವಾದಂಥ ರಾಜ್ಯ. ಪಿಲಾತನು ಬಂದು ನೀನು ರಾಜನ, ನೀನು ಅರಸನ ಅಂದಾಗ ನೀನು ಹೇಳಿದ ಹಾಗೆ ನಾನು ಅರಸನು, ಆದರೆ ನಿನ್ನ ರಾಜ್ಯ ಬೇರೆ ನನ್ನ ರಾಜ್ಯ ಬೇರೆ ಅಂತಾನೆ. ಹೌದಲ್ವ? ನಿನ್ನ ರಾಜ್ಯ ಬೇರೆ ನನ್ನ ರಾಜ್ಯ ಬೇರೆ. ನಿನ್ನ ರಾಜ್ಯ ಲೌಕಿಕವಾದದ್ದು, ನನ್ನ ರಾಜ್ಯ ಆತ್ಮಿಕವಾದದ್ದು. ನಿನ್ನ ರಾಜ್ಯದಲ್ಲಿ ಕತ್ತಿಗಳು, ಬಾಂಬುಗಳು, ಇಲ್ಲಾಂದರೆ ಕೋಲುಗಳು, ಮಾರಣಕಾಂಡಗಳು ಇರುತ್ತೆ. ನನ್ನ ರಾಜ್ಯದಲ್ಲಿ ಅಂದರೆ ಯೇಸು ಕ್ರಿಸ್ತರ ರಾಜ್ಯದಲ್ಲಿ ಪ್ರೀತಿ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಇರುತ್ತೆ, ಎಲ್ಲರನ್ನು ಕ್ಷಮಿಸುವಂಥದ್ದು ಇರುತ್ತೆ, ಎಲ್ಲರನ್ನು ಕಾಪಾಡುವಂಥದ್ದು ಇರುತ್ತೆ, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಇರುತ್ತೆ. ಕೊನೆಯದಾಗಿ ಶತ್ರುಗಳನ್ನು ಕೂಡ ಪ್ರೀತಿಸುವಂಥದ್ದು ನನ್ನ ರಾಜ್ಯದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇದು ಕ್ರಿಸ್ತನ ರಾಜ್ಯ. ಇದು 1ನೇ ಶತಮಾನದಲ್ಲಿ ಸ್ಥಾಪನೆಗೊಂಡಿದೆ. ತುಂಬ ಜನ ಎದುರು ನೋಡ್ತಾ ಇದ್ದಾರೆ, ಕ್ರಿಸ್ತನ ರಾಜ್ಯ ಪರಿಪಾಲನೆ ಬಂದಿಲ್ಲ, ರಾಜ್ಯ ಪರಿಪಾಲನೆ ಬಂದಿಲ್ಲ, ಇನ್ನೂ ಬರಬೇಕು ಅಂತೇಳಿ ತುಂಬ ಜನ ಎದುರು ನೋಡ್ತಾ ಇದ್ದಾರೆ. ಆಲ್ರೆಡಿ ದೇವರ ರಾಜ್ಯ 1ನೇ ಶತಮಾನದಲ್ಲಿ ಬಂದಿದೆ. ನಾವು ದೇವರ ರಾಜ್ಯದಲ್ಲಿ ಇದ್ದೀವಿ. ಯಾವಾಗ ದೀಕ್ಷಾಸ್ನಾನ ಪಡ್ಕೊಳ್ತೀವೋ ಆವಾಗ ದೇವರ ರಾಜ್ಯದಲ್ಲಿ ಸೇರ್ತೀವಿ ಪ್ರಿಯರೇ. ಈ ಮಾತುಗಳು ಅರ್ಥ ಆಗಿಲ್ಲ ಅಂದರೆ ನಿಮ್ಮ ಮನೋನೇತ್ರಗಳು ಮಂಕಾಗಿದೆ ಅಂತ ಅರ್ಥ. ನಿಮ್ಮ ಮನೋನೇತ್ರಗಳು ಏನಾಗಿದೆ? ಮಂಕು. ಆದ್ದರಿಂದ ನೀವು ಜಾಗೃತಿ ಪಡಬೇಕು. ಓಕೆನಾ? ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಸೊಲೊಮೋನನ ಕಟ್ಟಿರುವಂಥ ಮಂದಿರ ಇದೆಯಲ್ಲ, ಸೊಲೊಮೋನನ ಕಟ್ಟಿರುವಂಥ ಮಂದಿರ, ಈ ಮಂದಿರ ಭೌತಿಕವಾದದ್ದು, ತಾತ್ಕಾಲಿಕವಾದದ್ದು. ಆ ಮಂದಿರ ತಾತ್ಕಾಲಿಕವಾದದ್ದು. ಆ ಮಂದಿರವನ್ನು ಕುರಿತು ದೇವರು ಆಶೀರ್ವಾದ ಮಾಡಿದ್ದಾರೆ ಇಲ್ವಂತ ನೋಡುವಾಗ ಆಶೀರ್ವಾದ ಮಾಡಿದ್ದಾರೆ. ಆದರೆ ದೇವರ ಉದ್ದೇಶ ಅಲ್ಲಿ ಬೇರೆ. ಮತ್ತು ಅಲ್ಲಿ ದೇವರು ಇದ್ದಾರಾ ಇಲ್ವಾ, ದೇವರ ತೇಜಸ್ಸು ಇಲ್ಲಾಂದರೆ ದೇವರ ಪ್ರಸನ್ನತೆ ಅವರ ಬಳಿಯೇ ಇದೆಯಾ ಇಲ್ವಾ ಅಂತ ನೋಡುವಾಗ, ಒಂದು ಸಾರಿ ಸೊಲೊಮೋನ್ ಮಹಾರಾಜನು ಮಂದಿರವನ್ನು ನಿರ್ಮಾಣ ಮಾಡಿದ ಮೇಲೆ ಯಜ್ಞ ನೈವೇದ್ಯಗಳನ್ನು ಸಮರ್ಪಿಸ್ತಾನೆ, ಆಮೇಲೆ ಪ್ರಾರ್ಥನೆ ಕೂಡ ಮಾಡ್ತಾನೆ. ಏನ್ರಿ? ಪ್ರಾರ್ಥನೆ ಮಾಡುವುದರಲ್ಲಿ ಆ ಪ್ರಾರ್ಥನೆಯಲ್ಲಿ ಒಂದು ವಿಷಯವನ್ನು ಮಾತಾಡ್ತಾನೆ. ಮೊದಲನೇ ಅರಸುಗಳು, ಓಕೆನಾ, 8ನೇ ಅಧ್ಯಾಯ 27ನೇ ವಚನವನ್ನು ನೋಡಿ. ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು, ಆಕಾಶವು, ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾಯಿತು ಅಂತೇಳಿ. ಅಂದರೆ ಸೊಲೊಮೋನನು ಒಪ್ಪಿಕೊಳ್ತಾನೆ. ಏನೆಂದು ಒಪ್ಪಿಕೊಳ್ತಾನೆ? ಆಕಾಶ, ಮಹಾ ಆಕಾಶ ಸಹಿತ ದೇವರೇ ನಿನ್ನ ವಾಸಕ್ಕೆ ಸಾಲದು ಅಂತ ಹೇಳ್ತಾರೆ. ಇದು ಪವಿತ್ರಾತ್ಮನ ಪ್ರೇರಣೆಯಿಂದ ಹೇಳಿರುವಂಥ ಮಾತು. ಆಕಾಶ, ಮಹಾ ಆಕಾಶ ಸಹಿತ ನಿನ್ನ ವಾಸಕ್ಕೆ ಸಾಲದು ದೇವರೇ ಅಂತ ಹೇಳಿದಾಗ, ಮತ್ತು ಯಾಕಪ್ಪ ನೀನು ಮಂದಿರವನ್ನು ಕಟ್ಟಿದ್ದೀಯಾ? ಯಾಕೆ ಕಟ್ಟಿದ್ದೀಯಾ? ಅಲ್ಲಿ ಕೆಳಗಡೆ ಹೇಳ್ಕೊಳ್ತಾನೆ, ದೇವರೇ ಆಕಾಶ, ಮಹಾ ಆಕಾಶ ಸಹಿತ ನಿನ್ನ ವಾಸಕ್ಕೆ ಸಾಲದು ಎಂದು ನನಗೆ ಗೊತ್ತು. ಆದರೆ ನಾವು ವಿಜ್ಞಾಪನೆ ಮಾಡಿದಾಗ, ನಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಂಡಾಗ, ನಮ್ಮ ಮನವಿಯನ್ನು ಆಲಕಿಸಿ ಪ್ರಭುವೇ, ನಮ್ಮ ಮನವಿಯನ್ನು ಕೇಳಿ ತಂದೆ, ಕೇಳಿ ದೇವರೇ ಅಂಥೇಳಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾನೆ ಸೊಲೊಮೋನನು. ಆಯಿತು ಸೊಲೊಮೋನನೇ, ಆದರೆ ಒಂದು ಕಂಡೀಷನ್. ಏನು ಪ್ರಭುವೇ? ಧರ್ಮಶಾಸ್ತ್ರ ಅಂದರೆ ಮೋಶೆ ಮೂಲಕ ಧರ್ಮಶಾಸ್ತ್ರ ಕೊಟ್ಟಿದ್ದೀನಲ್ವ, ಈ ಧರ್ಮಶಾಸ್ತ್ರದ ಪ್ರಕಾರ ನೀನು ನಡಿಬೇಕು. ಅದೇ ಪ್ರಕಾರ ನಿನ್ನ ಪ್ರಜೆಗಳು ಕೂಡ ಅಂದರೆ ಇಸ್ರಾಯೇಲ್ ಜನಾಂಗದವರು ಕೂಡ ನಡಿಬೇಕು. ನೀನು ಅರಸನಲ್ವ, ನೀನು ಖಂಡಿತವಾಗಿ ಈ ಧರ್ಮಶಾಸ್ತ್ರಕ್ಕೆ ಒಳಪಟ್ಟು ಆಜ್ಞೆಗಳನ್ನು ಪಾಲಿಸಬೇಕು. ಅದೇ ಪ್ರಕಾರ ಇಸ್ರಾಯೇಲ್ ಜನಾಂಗದವರು ಕೂಡ ಪಾಲಿಸ್ಬೇಕು. ಆಗಿದ್ದಾಗ ನಾನು ಖಂಡಿತವಾಗಿ ನಿಮ್ಮ ಮಧ್ಯದಲ್ಲಿ ನಾನು ವಾಸಿಸ್ತೀನಿ ಅಂತಾರೆ. ನಿಮ್ಮ ಮಧ್ಯದಲ್ಲಿ ನಾನು ಇರ್ತೀನಿ, ನನ್ನ ತೇಜಸ್ಸು ನಿಮ್ಮ ಮಧ್ಯದಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಪಾಲಿಸೋದ್ರೆ ಏನು ಶಾಪ? ಪಾಲಿಸದೆ ಹೋದರೆ ನನ್ನ ತೇಜಸ್ಸು ಅಲ್ಲಿರಲ್ಲ, ನಾನು ಶಾಪ ಕೊಡ್ತೀನಿ ನಿಮಗೆ ಅಂತ ಹೇಳ್ತಾನೆ. ನೀವು ಒಂದು ವೇಳೆ ನನ್ನ ಮಾತಿಗೆ ವಿಧೇಯರಾಗದೆ, ನನ್ನ ಮಾತಿಗೆ ತಲೆ ಬಾಗಿಸದೆ, ಅವಿಧೇಯರಾಗಿ ಇಷ್ಟ ಬಂದಾಗಿ ನಡ್ಕೊಂಡ್ರೆ, ಓಕೆನಾ, ಈ ಒಂದು ವಚನಗಳೆಲ್ಲ ಇರುತ್ತೆ ಪ್ರಿಯರೇ. ದೇವರು ಮುಂಚಿತವಾಗಿ ಹೇಳ್ತಾರೆ. ಸೊಲೊಮೋನನು ಕಟ್ಟಿ ಓಪನಿಂಗ್ ಮಾಡ್ತಾರಲ್ಲ, ಪ್ರತಿಷ್ಠಾಪನೆ ನಡೆಯುತ್ತೆ ನೋಡಿ,
ಆ ದಿನ ಪ್ರಾರ್ಥನೆ ಮಾಡಿಕೊಂಡಾಗ ಸೊಲೊಮೋನನಿಗೆ ದೇವರು ಹೇಳುವಂಥ ಮಾತು, ಖಂಡಿತವಾಗಿ ನನ್ನ ಆಜ್ಞೆಗಳನ್ನು ನೆರವೇರಿಸು. ಒಂದು ವೇಳೆ ಆಜ್ಞೆಗಳನ್ನು ನೆರವೇರಿಸೋದು ಹೋದರೆ ನನ್ನ ತೇಜಸ್ ಇರಲಿರಲ್ಲ. ಆಮೇಲೆ ಈ ಮಂದಿರ ನೀವು ಕಟ್ಕೊಂಡಿದ್ದೀರಲ್ಲ ಅದನ್ನು ನಾಶ ಮಾಡ್ತೀನಿ, ನಾನೇ ನನ್ನ ಕೈಯಿಂದನೇ ನಾಶ ಮಾಡ್ತೀನಿ ನೋಡ್ಕೊಳ್ಳಿ. ಅನ್ಯರನ್ನು ಅಂದರೆ ಶತ್ರುಗಳನ್ನು, ನಿಮ್ಗೆ ಯಾರು ಶತ್ರುಗಳಿದ್ದಾರೋ ಆ ಶತ್ರುಗಳಿಗೆ ಒಪ್ಪಿಸಿ ಈ ಮಂದಿರವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಾರೆ. ಸೊಲೊಮೋನನು ಇರೋ ತನಕ ಒಂದು ರೀತಿಯಲ್ಲಿ ಭಕ್ತಿಯಲ್ಲಿ ಇರ್ತಾರೆ. ಕೊನೆಯದಾಗಿ ಸೊಲೊಮೋನನ ಕೆಟ್ಟೋಗ್ತಾನಲ್ಲ, ಸೊಲೊಮೋನನೇನಪ್ಪ ಎಷ್ಟು ಮಂದಿಯನ್ನು ಉಪಪತ್ನಿಗಳನ್ನು ಮಾಡ್ಕೊಳ್ತಾನೆ, ಹೆಂಡತಿಯರನ್ನು ಮಾಡ್ಕೊಳ್ತಾನೆ ಏನ್ರಿ. 300 ಮಂದಿ ಉಪಪತ್ನಿಯರು, 700 ಮಂದಿ ಹೆಂಡತಿಯರು. ಆಮೇಲೆ ವಿಗ್ರಹಾರಾಧನೆ ಮುಂಚಿತವಾಗಿ ದೇವರು ಹೇಳಿಲ್ವಾ? ಈ 8ನೇ ಅಧ್ಯಾಯದಲ್ಲಿ ಮುಂಚಿತವಾಗಿ ಹೇಳಿದ್ದಾನೆ. ಖಂಡಿತವಾಗಿ ನನ್ನ ಆಜ್ಞೆಗಳನ್ನು ಪಾಲಿಸ್ಬೇಕಂತ ಹೇಳ್ತಾರೆ. ಆದರೆ ಸೊಲೊಮೋನನ್ ಏನು ಮಾಡ್ತಾನಂತ ನೋಡುವಾಗ ಪ್ರಾರಂಭದಲ್ಲಿ ಭಕ್ತಿಯಲ್ಲಿ ಇರ್ತಾನೆ. ಬರ್ತಾ ಈ ಹೆಣ್ಣಿನ ಚಟ ಬಿಡ್ತಾರೆ. ಹೆಣ್ಣಿನ ಚಟ ಅಂದರೆ ಈಕೆಯನ್ನು ನೋಡ್ತಾನೆ, ಆಕೆಯನ್ನು ಮದುವೆ ಮಾಡ್ಕೊಳ್ತಾನೆ, ಆಕೆಯನ್ನು ನೋಡ್ತಾನೆ, ಆಕೆಯನ್ನು ಮದುವೆ ಮಾಡ್ಕೊಳ್ತಾನೆ. ಟೋಟಲ್ 700 ಮಂದಿ ಹೆಂಡತಿಯರು, 300 ಮಂದಿ ಉಪಪತ್ನಿಯರು. ಹೇಗಿರುತ್ತೆ ಅದರಲ್ಲಿ ನೋಡುವಾಗ ಎಲ್ಲರೂ ವಿಗ್ರಹಾರಾಧಿಕರೇ ಇರ್ತಾರೆ. ಇಷ್ಟು ಮಂದಿಯನ್ನು ಮಾಡಿಕೊಳ್ಳುವಂಥದ್ದೇ ದೊಡ್ಡ ಪಾಪ. ಅರಸರಂದರೆ ಒಂದು 5 ಜನ 10 ಜನ ಇರ್ತಾರೆ, ಅದು ಕಾಮನ್ ಆಗಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಆದರೆ ಈ ಮನುಷ್ಯ ಹಾಗಲ್ಲ, 1000 ಮಂದಿ ಹೆಂಡತಿಯರು, ಆಮೇಲೆ ಉಪಪತ್ನಿಯರು. ಅವ್ರ ಲೆಕ್ಕ ನೋಡುವಾಗ 1000 ಮಂದಿ. ಎರಡನೇದಾಗಿ ಪೂರ್ತಿ ವಿಗ್ರಹಾರಾಧನೆಯಲ್ಲೇ ಬಿದ್ದಿದ್ದಾನೆ. ಅಂದರೆ ಮತ್ತು ಸೃಷ್ಟಿಕರ್ತನಾದಂಥ ದೇವರ ಬಗ್ಗೆ, ಆ ತಂದೆಯಾದ ದೇವರ ಬಗ್ಗೆ ಯೋಚನೆ ಮಾಡಿದ್ದಾನ ಇಲ್ವಂತ ನೋಡುವಾಗ ಪ್ರಾರಂಭದಲ್ಲಿ ಅದ್ಭುತವಾಗಿದೆ, ಮುಗಿಯುವಂಥ ಕೊನೆ ಕಾಲದಲ್ಲಿ ನೋಡುವಾಗ ಟೋಟಲ್ ದರಿದ್ರವಾಗಿದೆ ರೀ. ಮುಗಿಯುವಂಥ ಕಾಲದಲ್ಲಿ ನೋಡುವಾಗ ಟೋಟಲ್ ದರಿದ್ರ. ದೇವರು ಏನಂತ ಹೇಳಿದ್ದಾನೆ? ಖಂಡಿತವಾಗಿ ನನ್ನ ಆಜ್ಞೆಗಳಿಗೆ ಒಳಪಟ್ಟು ಭಯಭಕ್ತಿಯಿಂದ ನಡ್ಕೊಂಡ್ರೆ ನಾನು ಈ ಮಂದಿರದಲ್ಲಿ ನನ್ನ ತೇಜಸ್ಸಿರುತ್ತೆ, ನಾನು ಕೂಡ ನಿಮ್ಮ ಮಧ್ಯದಲ್ಲಿ ಸಂಚರಿಸ್ತೀನಿ. ಒಂದು ವೇಳೆ ನನ್ನ ಆಜ್ಞೆಗಳನ್ನು ಬಿಟ್ಟು ಮಾಡಬಾರದ ಪಾಪಗಳನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮನ್ನು ಬಿಟ್ಟು ಹೋಗ್ತೀನಿ, ನಿಮ್ಮ ಮಂದಿರವನ್ನು ಕೂಡ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಮಂದಿರದಲ್ಲಿ ನನ್ನ ತೇಜಸ್ಸಿರಲ್ಲ ಅಂತ. ಅವರು ಉಳಿಸ್ಕೊಂಡಿದ್ದಾರಾ, ಹಾಳು ಮಾಡ್ಕೊಂಡಿದ್ದಾರೆ ಅಂತ ನೋಡುವಾಗ ಹಾಳು ಮಾಡ್ಕೊಂಡಿದ್ದಾರೆ, ಉಳಿಸ್ಕೊಂಡಿಲ್ಲ, ಕಾಪಾಡಿಕೊಂಡಿಲ್ಲ. ಪಾಪದ ಮೇಲೆ ಪಾಪಗಳು, ಅನೇಕ ಪಾಪಗಳು, ಘೋರವಾದಂಥ ಪಾಪಗಳು. ಅದಕ್ಕೆ ಏಲಿಯನ ಮೂಲಕ, ಅನಂತರ ಏಲಿಷನ ಮೂಲಕ, ಇನ್ನು ಕೆಲವರು ಭಕ್ತಾದಿಗಳ ಮೂಲಕ, ಆಮೋಸು ಮೂಲಕ ಆಗಿರ್ಬೋದು, ಯೋವೇಲನ ಮೂಲಕ ಆಗಿರ್ಬೋದು, ಕೆಲವರು ಭಕ್ತರ ಮೂಲಕ ಏನ್ರಿ ಅವರ ಮಧ್ಯದಲ್ಲಿ ಪ್ರವಾದನೆ ತಿಳಿಸ್ಕೊಡ್ತಾರೆ. ಏಷಾಯನ ಮೂಲಕ ಆಗಿರ್ಬೋದು. ಏಷಾಯನ ಮೂಲಕ ಕೇಳಿರುವಂಥ ಪ್ರವಾದನೆ ಏನು? ಆಕಾಶವೇ ಆಲಿಸು, ಭೂಮಂಡಲವೇ ಕೇಳು, ನಾನು ಮಕ್ಕಳನ್ನು ಪಡೆದಿದ್ದೀನಿ, ಆದರೆ ಇವರೆಲ್ಲರೂ ಕೂಡ ದ್ರೋಹಿಗಳಾಗಿದ್ದಾರೆ. ಎತ್ತುಗಳಿಗೆ ಕತ್ತೆಗಳಿಗಿದ್ದಂಥ ಜ್ಞಾನ ಕೂಡ ಇವರಿಗಿಲ್ಲ ಅಂಥೇಳಿ ಇಸ್ರಾಯೇಲ್ಯರನ್ನು ಕುರಿತು, ಯೆಹೂದ್ಯರನ್ನು ಕುರಿತು ದೇವರು ದುಃಖಪಟ್ಟಿದ್ದಾರೆ ಇಲ್ವಾ? ಹೌದು, ದುಃಖಪಟ್ಟಿದ್ದಾರೆ. ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ದೇವರ ಮಂದಿರದ ಮೇಲೆ ಇದ್ದಂಥ ತೇಜಸ್ಸು ಹೋಗುತ್ತೆ. ದೇವರು ಹೇಳಿರೋ ಪ್ರಕಾರ ಕ್ರಿಸ್ತಪೂರ್ವ 580ರಲ್ಲಿ ಏನ್ರಿ ಕಸ್ದೀಯರು ಯೆರೂಸಲೇಮ್ ಪಟ್ಟಣವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ, ದೇವಾಲಯವನ್ನು ಧ್ವಂಸ ಮಾಡಿ ಏನ್ರಿ ಆ ದೇವಾಲಯದಲ್ಲಿರುವಂಥ ಬಂಗಾರವಾಗಿರ್ಬೋದು, ಬೆಲೆ ಬಾಳುವಂಥ ವಸ್ತುಗಳಾಗಿರ್ಬೋದು, ಎಲ್ಲವನ್ನು ಕೂಡ ಲೂಟಿ ಮಾಡಿಕೊಂಡು ಹೇಳ್ಕೊಂಡು ಹೋಗ್ತಾರೆ. ಆ ದೇವಾಲಯದಲ್ಲಿರುವಂಥ ಒಂದು ವಸ್ತುಗಳು ನೋಡುವಾಗ ಏನ್ರಿ ಅದ್ಭುತ ರೀ. ದಾವೀದ್ ಮಹಾರಾಜನು ಆ ಮಂದಿರದಗೋಸ್ಕರ ಕೂಡಿಡ್ತಾನೆ. ಏನೇನು ಕೂಡಿಡ್ತಾನೆ ಗೊತ್ತಾ? ಬಂಗಾರವನ್ನು, ಬೆಲೆ ಬಾಳುವಂಥ ಒಂದು ಮರಗಳನ್ನು, ಎಲ್ಲ ಬೆಲೆ ಬಾಳುವಂಥ ಅದ್ಭುತವಾದಂಥ ವಸ್ತುಗಳನ್ನು ರೆಡಿ ಮಾಡ್ತಾನೆ. ಯಾರು? ದಾವೀದ್ ಮಹಾರಾಜನು. ಎಲ್ಲಿರುತ್ತೆ ಆ ಮಾತಂತ ನೋಡುವಾಗ ಮೊದಲನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 2ನೇ ವಚನದಿಂದ, 22ನೇ ಅಧ್ಯಾಯ 2ನೇ ವಚನದಿಂದ ನೋಡಿ.
ದೇವರ ಮಂದಿರದಗೋಸ್ಕರ ಎಷ್ಟು ಸಂತೋಷವಾಗಿ ಉಲ್ಲಾಸದಿಂದ ದಾವೀದ ಮಹಾರಾಜನು ಎಲ್ಲವನ್ನು ಕೂಡಿಡ್ತಾನೆ ಪ್ರಿಯರೇ, ಸಂತೋಷದಿಂದ. ನೋಡಿ ಒಂದು ಸಾರಿ. ಅನಂತರ ದಾವೀದನು ಇಸ್ರಾಯೇಲ್ ದೇಶದಲ್ಲಿದ್ದ ಅನ್ಯ ಜನಗಳನ್ನು ಕೂಡಿಸುವುದಕ್ಕೆ ಆಜ್ಞಾಪಿಸಿ ಅವರಲ್ಲಿದ್ದ ಕಲ್ಲು ಕುಟಿಗರನ್ನು ದೇವಾಲಯದ ಕಟ್ಟಡಕ್ಕಾಗಿ ಕಲ್ಲುಗಳನ್ನು ಕೆತ್ತುವುದಕ್ಕೆ ನೇಮಿಸಿದನು. ಇದಲ್ಲದೆ ಬಾಗಿಲುಗಳ ಕದಗಳಿಗೋಸ್ಕರ ಬೇಕಾದ ಮೊಳೆಗಳನ್ನು ಪಟ್ಟಿಗಳನ್ನು ಮಾಡುವುದಕ್ಕೆ ಬಹಳ ಕಬ್ಬಿಣವನ್ನು, ಲೆಕ್ಕವಿಲ್ಲದಷ್ಟು ತಾಮ್ರವನ್ನು, ಎಣಿಸಲಾರದಷ್ಟು ದೇವದಾರು ಮರಗಳನ್ನು ಸಿದ್ಧಪಡಿಸಿದನು. ಚಿದೋನ್ಯರು ತುರಿಯರು ಅವನಿಗೆ ದೇವದಾರು ಮರಗಳನ್ನು ತಂದು ಕೊಟ್ಟರು. ದಾವೀದನು ತನ್ನ ಮನಸ್ಸಿನಲ್ಲಿ ತನ್ನ ಮಗನಾದ ಸೊಲೊಮೋನನು ಎಳೆ ಪ್ರಾಯದವನಾಗಿದ್ದಾನೆ, ಯೆಹೋವನಿಗೋಸ್ಕರ ಕಟ್ಟಿಸತಕ್ಕ ಆಲಯವು ಎಲ್ಲ ದೇಶಗಳಲ್ಲಿ ಕೀರ್ತಿ ಘನಗಳನ್ನು ಹೊಂದಬೇಕಾದರೆ ಅದು ಅಧಿಕ ಶೋಭಾಯಮಾನವಾದದ್ದಾಗಿರಬೇಕು. ಆದದರಿಂದ ಅದಕ್ಕೆ ಬೇಕಾದದನ್ನೆಲ್ಲ ಸಿದ್ಧಪಡಿಸುವೆನು ಅಂದುಕೊಂಡು ಸಾಯುವುದಕ್ಕೆ ಮೊದಲೇ ಬಹಳವಾಗಿ ಸೌರಣೆ ಮಾಡಿದನು. ಆಮೇಲೆ ಅವನು ತನ್ನ ಮಗನಾದ ಸೊಲೊಮೋನನನ್ನು ಕರೆಸಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಿಸಬೇಕೆಂದು ಅವನಿಗೆ ಆಜ್ಞಾಪಿಸಿ, ನಾನು ನನ್ನ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಿಸಬೇಕೆಂದು ಮನಸ್ಸು ಮಾಡಿದ್ದೆನು. ಆದರೆ ಯೆಹೋವನು ನನಗೆ, ನೀನು ಬಹಳ ರಕ್ತವನ್ನು ಸುರಿಸಿದವನು, ಮಹಾಯುದ್ಧಗಳನ್ನು ನಡೆಸಿದವನು ಆಗಿರುತ್ತಿ, ನಿನ್ನೆದುರಿನಲ್ಲಿ ಬಹಳ ರಕ್ತವನ್ನು ಸುರಿಸಿದರಿಂದ ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರದು. ನಿನಗೆ ಒಬ್ಬ ಮಗನು ಹುಟ್ಟುವನು, ಅವನು ಸಮಾಧಾನ ಪುರುಷನಾಗಿರುವನು. ನಾನು ಅವನ ಸುತ್ತಣ ಎಲ್ಲ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವೆನು. ಅವನಿಗೆ ಸೊಲೊಮೋನನೆಂಬ ಹೆಸರಿರುವುದು. ಅವನ ಕಾಲದಲ್ಲಿ ಇಸ್ರಾಯೇಲರಿಗೆ ಸಮಾಧಾನವು ಸೌಭಾಗ್ಯವನ್ನು ದಯಪಾಲಿಸುವೆನು. ಅವನೇ ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ಅವನು ನನಗೆ ಮಗನಾಗಿರುವನು, ನಾನು ಅವನಿಗೆ ತಂದೆಯಾಗಿರುವೆನು. ಇಸ್ರಾಯೇಲ್ಯರಲ್ಲಿ ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು ಎಂಬುದಾಗಿ ಹೇಳಿದನು. ನನ್ನ ಮಗನೇ, ನೀನು ಕೃತಾರ್ಥನಾಗುವಂತೆಯೂ ನಿನ್ನ ದೇವರಾದ ಯೆಹೋವನು ನಿನ್ನ ವಿಷಯದಲ್ಲಿ ಮಾಡಿದ ವಾಗ್ದಾನದ ಪ್ರಕಾರ ನೀನು ದೇವಾಲಯವನ್ನು ಕಟ್ಟುವಂತೆಯೂ ಆತನು ನಿನ್ನ ಸಂಗಡ ಇರಲಿ. ನೀನು ನಿನ್ನ ದೇವರಾದ ಯೆಹೋವನ ಧರ್ಮಶಾಸ್ತ್ರವನ್ನು ಕೈಗೊಳ್ಳುವಂತೆ ಆತನು ನಿನಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ ಇಸ್ರಾಯೇಲ್ಯರನ್ನು ಆಳುವುದಕ್ಕೆ ನಿನ್ನನ್ನು ನೇಮಿಸಲಿ. ಯೆಹೋವನು ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ಕೊಟ್ಟ ವಿಧಿ ನ್ಯಾಯಗಳನ್ನು ನೀನು ಕೈಗೊಳ್ಳುವುದಾದರೆ ಸಫಲನಾಗುವಿ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಹಂಜಬೇಡ, ಕಳವಳಬೇಡ. ಹೀಗೋ ನಾನು ಬಹು ಪ್ರಯಾಸಪಟ್ಟು ಯೆಹೋವನ ಆಲಯಕ್ಕೋಸ್ಕರ 1,00,000 ತಲಾಂತು ಬಂಗಾರವನ್ನು, 10,00,000 ತಲಾಂತು ಬೆಳ್ಳಿಯನ್ನು, ಲೆಕ್ಕವಿಲ್ಲದಷ್ಟು ತಾಮ್ರ, ಕಬ್ಬಿಣ ಇವುಗಳನ್ನು, ಕಲ್ಲು ಮರಗಳನ್ನು ಕೂಡಿಸಿದ್ದೇನೆ. ನೀನು ಇನ್ನೂ ಹೆಚ್ಚು ಕೂಡಿಸುವಿ. ಇದಲ್ಲದೆ ಕಟ್ಟುವ ಕೆಲಸಕ್ಕಾಗಿ ಬೇಕಾದಷ್ಟು ಮಂದಿ ಕಲ್ಲು ಕುಟಿಗರು, ಶಿಲ್ಪಿಗರು, ಬಡಗೆಯರು, ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣಗಳ ಎಲ್ಲ ಥರದ ಕೆಲಸವನ್ನು ಮಾಡುವುದರಲ್ಲಿ ಜಾಣರು ನಿನಗಿರುತ್ತಾರೆ. ಅವರನ್ನು ಲೆಕ್ಕಿಸುವುದಕ್ಕಾಗುವುದಿಲ್ಲ. ಏಳು, ಕೆಲಸಕ್ಕೆ ಕೈ ಹಾಕು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು. ನೋಡಿದ್ರ, ಅಂದರೆ ಎಷ್ಟೋ ಬೆಳ್ಳಿಯನ್ನು, ಬಂಗಾರವನ್ನು, ತಾಮ್ರವನ್ನು, ಕಬ್ಬಿಣವನ್ನು, ಮರಗಳನ್ನು, ಬೆಲೆ ಬಾಳುವಂಥ ಕಲ್ಲುಗಳನ್ನು ಎಲ್ಲವನ್ನು ಸಿದ್ಧ ಮಾಡಿದ್ದಾನೆ. ಸಿದ್ಧ ಮಾಡಿ ಸೊಲೊಮೋನನಿಗೆ ಒಪ್ಪಿಸಿ ಹೋಗಿದ್ದಾನೆ. ಆನಂತರ ಸೊಲೊಮೋನನು ಕೂಡ ಇನ್ನೂ ಹೆಚ್ಚಾಗಿ ಸಿದ್ಧ ಮಾಡಿ ಅದ್ಭುತವಾಗಿ ಕಟ್ಟುವಂಥದ್ದು ನಡೆಯುತ್ತೆ. ಅದ್ಭುತವಾಗಿ ಕಟ್ಟಿರುವಂಥ ಈ ಮಂದಿರದ ವಿಷಯದಲ್ಲಿ ದೇವರು ಹೇಳಿರುವಂಥ ಮಾತೇನಂತ ನೋಡುವಾಗ, ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ನನ್ನ ಮಾತಿನ ಪ್ರಕಾರ ನೀವು ನಡೆಯದೆ ಹೋದರೆ, ನನ್ನ ಮಾತಿನ ಪ್ರಕಾರ ನೀವು ನಡೆಯದೆ ಹೋದರೆ ಇದನ್ನು ನೀವು ಕಟ್ಟಿರುವಂಥದ್ದು, ಅಂದರೆ ಕಷ್ಟಪಟ್ಟು ಪ್ರಯಾಸಪಟ್ಟು ಕಾಣಿಕೆ ಹಾಕಿ ಏನೇನೋ ಮಾಡಿದ್ದೀರಲ್ಲ, ಕಷ್ಟಪಟ್ಟು ಪ್ರಯಾಸಪಟ್ಟಿರುವಂಥ ಇದನ್ನು ನಾನು ಅನ್ಯರ ಮೂಲಕ ನಾಶ ಮಾಡಿಸ್ತೀನಿ ಅಂತ ಹೇಳ್ತಾರೆ. ದೇವರೇ ಹೇಳ್ತಾರೆ ಪ್ರಿಯರೇ, ದೇವರ ಖುದ್ದಾಗಿ ದೇವರೇ ಹೇಳ್ತಾರೆ. ದೇವರೇ ಅನ್ಯರ ಚಕ್ರವರ್ತಿಗಳನ್ನು ಕರೆಸಿ, ಅರಸರನ್ನು ಕರೆಸಿ ಅವ್ರನ್ನ ಒಪ್ಪಿಸಿ
ಆ ಮಂದಿರವನ್ನು ಒಪ್ಪಿಸಿ ಧ್ವಂಸ ಮಾಡುವಂತೆ ಮಾಡ್ತಾರೆ. ಅವರು ಭಕ್ತಿಯಲ್ಲಿ ಇದ್ದಾಗ ದೇವ್ರ ಜೊತೆಯಾಗಿರ್ತಾರೆ, ಆನಂತರ ಎಚ್ಚರಿಸ್ತಾರೆ ಪ್ರವಾದಿಗಳ ಮೂಲಕ. ಅವ್ರು ಕೇಳಲ್ಲ. ಮತ್ತು ಕೇಳದೇ ಇದ್ದಾಗ ಏನಾಗುತ್ತೆ? ನಾಶವಾಗುತ್ತೆ, ಸಂಪೂರ್ಣ ಧ್ವಂಸವಾಗುತ್ತೆ. ದೇವರೇ ಒಪ್ಪಿಸಿಕೊಡ್ತಾರಾ? ಹೌದು, ದೇವರೇ ಒಪ್ಪಿಸಿ ಕೊಡ್ತಾರೆ, ಕೊಟ್ಟಿದ್ದಾರೆ ಆಲ್ರೆಡಿ. 1ನೇ ಶತಮಾನದಲ್ಲಿ ಇದ್ದಂಥ ಮಂದಿರ ಮತ್ತೆ ಅದು 2ನೇ ಸಾರಿ ಮತ್ತೆ ಕಟ್ಟಲ್ಪಟ್ಟಿರುತ್ತೆ ರೀ, ಮತ್ತೆ ಕಟ್ಟಲ್ಪಟ್ಟಿರುತ್ತೆ. ಯೇಸು ಕ್ರಿಸ್ತರ ಕಾಲದಲ್ಲಿ ನೋಡುವಾಗ ಮತ್ತೆ ಅದನ್ನು ಕಟ್ಟಲ್ಪಟ್ಟಿರುತ್ತೆ. ಅದೇ ಸ್ಥಳದಲ್ಲಿ ಯೇಸು ಕ್ರಿಸ್ತರು ಹೊರಟೋದ ಮೇಲೆ ಆ ಸ್ಥಳದಲ್ಲಿ ಕಟ್ಟಲ್ಪಟ್ಟಿರುವಂಥ ಮಂದಿರ ಸಂಪೂರ್ಣವಾಗಿ ರೋಮನರ ಕಾಲದಲ್ಲಿ ಸಂಪೂರ್ಣವಾಗಿ ಧ್ವಂಸವಾಗುತ್ತೆ. ಅಂದರೆ ಸೊಲೊಮೋನನ ಕಾಲದಲ್ಲಿ ಕಟ್ಟಿರುವಂಥ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಆ ಮಂದಿರ ಇಲ್ಲ. ಮತ್ತು ಯೇಸು ಕ್ರಿಸ್ತರು ನನ್ನ ಆಲಯ ಕಳ್ಳರ ಗವಿಯಂತೆ ಮಾಡಿದ್ದೀರಿ ಅಂತ ಹೇಳ್ತಾರಲ್ಲ, ಏನದು ಅಂತ ನೋಡುವಾಗ ಮಂದಿರ ಇದೆ ನೋಡಿ. ಆ ಮಂದಿರ ಪ್ರಾರ್ಥನೆಗೋಸ್ಕರ ಏರ್ಪಾಟ್ ಮಾಡಿದ್ದಾರೆ, ಹೌದು. ಮತ್ತು ಯಾಕೆ ಬಳಸ್ಬೇಕು ಅದನ್ನು? ಯಾಕೆ ಬಳಸ್ಬೇಕು ಅದನ್ನು? ಪ್ರಾರ್ಥನೆಗೋಸ್ಕರ. ಪ್ರಾರ್ಥನೆಗೆ ಯಾಕೆ ಹೋಗಬೇಕು? ವಾಕ್ಯಗಳನ್ನು ಕಲಿಯೋದಕ್ಕೆ. ಅಂದರೆ ಆಲಯಕ್ಕೆ ಯಾಕೆ ಹೋಗಬೇಕು? ವಾಕ್ಯಗಳನ್ನು ಕಲಿಯೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ಹೋಗಬೇಕು. ಅವರ ಕಾಲದಲ್ಲಿ ಕೊಡಲ್ಪಟ್ಟಿರುವಂಥದ್ದು, ಇಸ್ರಾಯೇಲರಿಗೆ ಕೊಡಲ್ಪಟ್ಟಿರುವಂಥದ್ದು ಆ ಒಂದು ಮಂದಿರ ಇದೆಯಲ್ಲ. ಯಾಕೆಂತ ನೋಡುವಾಗ ಅವರೆಲ್ಲರೂ ಪ್ರಾರ್ಥನೆ ಮಾಡೋದಕ್ಕೆ ಅಲ್ಲಿ ಹೋಗಬೇಕು. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಅವ್ರ ಮಾತನ್ನು ಕೇಳ್ತೀನಿ ಅಂತ ಒಂದು ಕಾಲದಲ್ಲಿ ಇಸ್ರಾಯೇಲರಿಗೆ ಹೇಳಿರುವಂಥ ಮಾತು. ಆದರೆ ಇವರು ಎಲ್ಲಿದ್ದಾರೆ? ಭಕ್ತಿಯಲ್ಲಿದ್ದಾರಾ? ಪಾಪದಲ್ಲೇ ಇದ್ದಾರೆ. ಮಾತಿನ ಮೂಲಕ ಪಾಪ, ಕ್ರಿಯೆಗಳ ಮೂಲಕ ಪಾಪ, ನೋಡೋದೇನು ಜಂಬ ಕೊಚ್ಕೊಳ್ತಾರೆ, ಮಾಡೋದೆಲ್ಲ ಕೂಡ ಪಾಪಗಳೇ. ಹೌದಾ? ಇದೆಲ್ಲ ನಡೆಯುತ್ತೆ. ಮತ್ತು ಆ ಮಂದಿರ ಏನಪ್ಪ ಅಂತ ನೋಡುವಾಗ ಏನ್ರಿ, ಅದು ಮಂದಿರ ವಿಷಯದಲ್ಲಿ ಹೇಳಿದಾರಲ್ವ, ಏನು ಗೊತ್ತಾ? ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನನಗೋಸ್ಕರ ನೀವು ಎಂಥ ಮನೆಯನ್ನು ಕಟ್ಟಿ ಕೊಡ್ತೀರಿ? ಆ ಮಂದಿರ ದೇವರಿಗೆ ಮಂದಿರ ಅಲ್ವಾ? ಆ ಮಂದಿರ ದೇವರಿಗೆ ಮಂದಿರ ಅಲ್ವ? ದೇವರಿಗೆ ಮಂದಿರ ಅಲ್ಲ. ಮತ್ತೇನದು ಅಂತ ನೋಡುವಾಗ ಸೊಲೊಮೋನನು ದೇವರೇ ನಿಮಗೆ ಒಂದು ಮಂದಿರವನ್ನು ಕಟ್ತೀನಿ ದೇವರೇ ಅಂದಾಗ ಆ ದಾವಿದನ್ನು ನೋಡಿ ಸೊಲೊಮೋನ್ ನೋಡಿ ಓಕೆ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ಇರ್ತೀನಂತಲ್ಲ, ಅಲ್ಲಿ ಇರ್ತೀನಂತ ದೇವರು ಹೇಳಿಲ್ಲ. ನಿಮ್ಮ ಮಧ್ಯದಲ್ಲಿ ನಾನು ಇರಬೇಕಾದರೆ ನೀವು ಭಕ್ತಿಯಲ್ಲಿದ್ದರೆ ಖಂಡಿತವಾಗಿ ನಿಮ್ಮ ಮಧ್ಯದಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ನೀವು ಭಕ್ತಿಯಲ್ಲಿ ಇಲ್ಲದೆ ಹೋದರೆ ನಿಮ್ಮ ಮಧ್ಯದಲ್ಲಿ ನಾನು ಇರಲ್ಲ ಅಂತ ಹೇಳ್ತಾರೆ. ಅಂದರೆ ಏನಾಗುತ್ತೆ ಅಂತ ನೋಡುವಾಗ ವಸ್ತ್ರದಲ್ಲಿ ಇದ್ದಂಥ ಒಂದು ಗುಡಾರ ಅಂದರೆ ಮಂದಿರ ಶಿಫ್ಟ್ ಆಗುತ್ತೆ. ಎಲ್ಲಿ? ಸೊಲೊಮೋನನ್ನು ಶಿಫ್ಟ್ ಮಾಡ್ತಾನೆ, ಬಂಗಾರದ ಮೂಲಕ ಮಂದಿರವನ್ನು ಕಟ್ಟಿರ್ತಾನೆ. ಆ ಮಂದಿರದಲ್ಲಿ ಮಂಜೂಸಿಟ್ಟಿರ್ತಾರೆ. ಆ ಮಂದಿರದಲ್ಲಿ ಪೂಜೆಗಳು, ಆರಾಧನೆಗಳು ನಡೀತಾ ಇರುತ್ತೆ, ಬಲಿ ನಡೀತಾ ಇರುತ್ತೆ. ಆದರೆ ಭಕ್ತಿ ಇಲ್ಲ. ಮತ್ತೇನು ಮಾಡ್ತಾರೆ ದೇವರು? ಅದನ್ನು ತೆಗೆದಾಕ್ತಾರೆ. ಇವೆಲ್ಲ ಏನು ಬೇಡ ಅಂತ ಹೇಳ್ತಾರೆ. ಇವೆಲ್ಲ ಏನು ಬೇಡ, ನೀವು ಅಂದರೆ ಮನುಷ್ಯರು ಕಟ್ಟಿರುವಂಥ ಗುಡಿಗಳಲ್ಲಿ ನಾನು ಇರಲ್ಲ, ನಾನು ಬರಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ನನಗೆ ಅವಶ್ಯಕತೆ ಇಲ್ಲ. ಮತ್ತೇನು ದೇವರೇ? ನಿಮ್ಮನ್ನೇ ನಾನು ಕಟ್ಟಿಕೊಳ್ಬೇಕು ಆತ್ಮಿಕವಾಗಿ. ನಿನ್ನ ಮಗನ ಮೂಲಕ ಒಂದು ಮಂದಿರವನ್ನು ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿದನಲ್ಲ ದಾವಿದನಿಗೆ, ಅದು ಯೇಸು ಕ್ರಿಸ್ತರ ಮೂಲಕ ನೆರವೇರುತ್ತೆ ಪ್ರಿಯರೇ. ಯೇಸು ಕ್ರಿಸ್ತರ ಮೂಲಕ ಹೇಗೆ ನೆರವೇರುತ್ತೆ ನೋಡಿ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 18ನೇ ವಚನವನ್ನು ನೋಡಿ ಪ್ರಿಯರೇ. ಯೆಹೂದ್ಯರು, ಅಲ್ಲಿರುವಂಥ ಜನರು ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದು ಕೇಳುವಂಥದ್ದು. ಯೆಹೂದ್ಯರು ಆತನನ್ನು, ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತೀ ಎಂದು ಕೇಳಿದಕ್ಕೆ, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅಂದರೆ ಅಲ್ಲಿರುವಂಥ ಯೆಹೂದ್ಯರು ಬಂದಿದ್ದಾರೆ, ನೀನು ದೇವರ ಮಗನೆಂದು, ಇಲ್ಲಾಂದ್ರೆ ನೀನು ಕ್ರಿಸ್ತನೆಂದು, ದೇವರ ಮೂಲಕ ಬಂದವನೆಂದು ಹೇಳಿಕೊಳ್ಳೋದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತೀ? ನಾವು ನಿಮ್ಮನ್ನು ನಂಬಬೇಕಾದ್ರೆ ಒಂದು ಸೂಚಕ ಕಾರ್ಯವನ್ನು ತೋರಿಸು, ನಂಬ್ತೀವಿ ಅಂತ ಅಂದಾಗ ಯೇಸು ಪ್ರಭು ಹೇಳಿರುವಂಥ ಮಾತು ನೋಡಿ. ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು. ಅವರಂತಾರೆ, ನಾವು 46 ವರ್ಷಗಳು ಕಟ್ಟಿದ್ದೀವಿ, 3 ದಿನದಲ್ಲಿ ಎಬ್ಬಿಸ್ತೀಯಾ? ಏನದು ಅಂತ ನೋಡುವಾಗ 20ನೇ ವಚನ, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವಿಯೋ ಅಂದರು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದನು. ತನ್ನ ದೇಹವೆಂಬ ದೇವಾಲಯ ಅಂದರೆ ಶಿಲುಬೆ ಮರಣವನ್ನು ಹೊಂದಿ
ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬರ್ತಾರಲ್ಲ, ಎದ್ದು ಬರುವಂಥ ವಿಷಯವನ್ನು ಕುರಿತು ಹೇಳ್ತಾರೆ. ಅದ್ರ ಜೊತೆಗೆ ಒಂದು ವಿಷಯ ಏನಪ್ಪ ಅಂತ ನೋಡುವಾಗ, ನನ್ನ ದೇಹವೆಂಬ ದೇವಾಲಯ. ಅಂದರೆ ಯೇಸು ಕ್ರಿಸ್ತರಿದ್ದಾರಲ್ಲ, ಯೇಸು ಕ್ರಿಸ್ತರು ಧರಿಸ್ಕೊಂಡಿರುವಂಥ ಅವರ ದೇಹ, ಅವರು ದೇವರಿಗೆ ದೇವಾಲಯ ಅಂತೆ. ದೇವರಿಗೆ ದೇವಾಲಯ. ಯೇಸು ಕ್ರಿಸ್ತರು ಧರಿಸ್ಕೊಂಡಿರುವಂಥ ದೇಹ ದೇವರಿಗೆ ಆಲಯವ? ಯೇಸು ಕ್ರಿಸ್ತರು ಧರಿಸ್ಕೊಂಡಿರುವಂಥ ಆ ದೇಹ ದೇವರಿಗೆ ಆಲಯ, ದೇವರಿಗೆ ಆಲಯ. ಅದು ಆ ದೇವರ ಆಲಯ ಹೇಗಿದೆ? ಪರಿಶುದ್ಧವಾಗಿದೆ. ಯೇಸು ಕ್ರಿಸ್ತರು ಧರಿಸ್ಕೊಂಡಿರುವಂಥ ಆ ದೇಹ ಇದೆಯಲ್ಲ, ಪರಿಶುದ್ಧವಾಗಿದೆ. ಪರಿಶುದ್ಧವಾಗಿ ಅವರು ಇಟ್ಕೊಂಡಿದ್ದಾರೆ. ದುರಾತ್ಮಕ್ಕೆ ಅವಕಾಶ ಕೊಟ್ಟಿಲ್ಲ ಆ ದೇಹದಲ್ಲಿ. ಅಂದರೆ ಯೇಸು ಕ್ರಿಸ್ತರು ದೇಹದಲ್ಲಿ, ಅವರ ಹೃದಯದಲ್ಲಿ ಯಾರಿದ್ದಾರಂತ ನೋಡುವಾಗ ತಂದೆಯಾದ ದೇವರು ಇದ್ದಾರೆ, ಪವಿತ್ರ ಆತ್ಮನು ಕೂಡ ಇದ್ದಾರೆ ಅವರ ಜೊತೆಯಲ್ಲಿ. ತಂದೆಯಾದ ದೇವರು, ಅದೇ ಪ್ರಕಾರ ಪವಿತ್ರ ಆತ್ಮನು ಕೂಡ. ಪವಿತ್ರ ಆತ್ಮನಿದ್ದಾನೆ ಯೇಸು ಕ್ರಿಸ್ತರ ಜೊತೆಯಲ್ಲಿ, ಹೌದು. ಅದೇ ಪ್ರಕಾರ ತಂದೆಯಾದ ದೇವರು ಕೂಡ ಇದ್ದಾರಾ? ಹೌದು. ಎಷ್ಟೋ ವಚನಗಳಿದೆ. ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಹಾಗೆ ಇವರೆಲ್ಲರೂ ಕೂಡ ಒಂದಾಗಿರಬೇಕು ಅಂತ ಹೇಳ್ತಾರಲ್ಲ. ಅಂದರೆ ತಂದೆ, ನೀನು ನನ್ನಲ್ಲಿದ್ದಿ, ನಾನು ನಿನ್ನಲ್ಲಿದ್ದೀನಿ. ಪವಿತ್ರಾತ್ಮನ ಬಗ್ಗೆ ಮತ್ತನೇ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಲೋಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಕೂಡ ನೋಡಿ ಗೊತ್ತಾಗುತ್ತಲ್ಲ. ಪವಿತ್ರ ಆತ್ಮನು ಕೂಡ ಜೊತೆಯಲ್ಲಿದ್ದಾರೆ. ಅಂದರೆ ಆತನ ದೇಹ ಏನಾಗಿದೆ ಅಂತ ನೋಡುವಾಗ ದೇವರಿಗೆ ಆಲಯ. ಆಲಯ ಅಂದರೆ ನಿವಾಸ ಸ್ಥಾನ, ಮಂದಿರ, ಮನೆ. ಯೇಸು ಕ್ರಿಸ್ತರು ದೇವರಿಗೆ ಮನೆ, ಯೇಸು ಕ್ರಿಸ್ತರು ದೇವರಿಗೆ ಮನೆ, ದೇವರಿಗೆ ಮಂದಿರ, ದೇವರಿಗೆ ಆಲಯ. ನಾವೇನಾಗ್ತೀವಿ ಅಂತ ನೋಡುವಾಗ ನಮ್ಮನ್ನು ಕುರಿತು ಏನಂತ ಹೇಳಿದ್ದಾರೆ? ನಮ್ಮನ್ನು ಕುರಿತು ಏನಂತ ಹೇಳಿದ್ದಾರೆ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನಾವು ದೇವರಿಗೆ ಆಲಯ, ನಾವು ದೇವರಿಗೆ ಆಲಯ ಅಂದರೆ ಪವಿತ್ರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ. ಇದು ದೇವರಿಗೆ ಆಲಯಂತೆ. ಈ ದೇಹ ದೇವರಿಗೆ ಆಲಯ ಹೇಗೆ ಬದಲಾಗುತ್ತೆ ಅನ್ನುವಂಥದ್ದು ನೋಡೋಣ ಆಮೇಲೆ. ಇನ್ನೊಂದು ವಚನವನ್ನು, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯೋದು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಿಮ್ಮ ದೇಹವು ದೇವರಿಗೆ ಗರ್ಭಗುಡಿ, ನಿಮ್ಮ ದೇಹವು ಪವಿತ್ರಾತ್ಮನಿಗೆ ಆಲಯ. ನಿಮ್ಮ ದೇಹವು ದೇವರಿಗೆ ಆಲಯ, ನೀವು ದೇವರಿಗೆ ಆಲಯ, ನಿಮ್ಮ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿ. ಅಂದರೆ ಪ್ರಿಯರ ದೇವ್ರ ಮಕ್ಕಳಿಗೆ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ಈ ದೇಹ ದೇವರಿಗೆ ಆಲಯ. ನೀವು ಧರಿಸಿಕೊಂಡಿರುವಂಥ ದೇಹ ದೇವರಿಗೆ ಆಲಯವಾಗಬೇಕಂತೆ, ದೇವರಿಗೆ ಆಲಯವಾಗಬೇಕು. ಹೇಗಾಗುತ್ತೆ ದೇವರಿಗೆ ಆಲಯ? ದೇವರಿಗೆ ಅಂದರೆ ನಾವು ಧರಿಸ್ಕೊಂಡಿರುವಂಥ ದೇಹ ದೇವರಿಗೆ ಆಲಯ ಹೇಗಾಗುತ್ತೆ? ನಾವು ಅಂದರೆ ಆತ್ಮ, ಆತ್ಮ ಆಗಿರೋಂಥ ನಾವು ದೇಹದ ಒಳಗಡೆ ಇದ್ದೀವಿ. ದೇಹದ ಒಳಗಡೆ ಇದ್ದಂಥ ನಮಗೆ ಈ ದೇಹವನ್ನು ದೇವರು ಕೊಟ್ಟಿದ್ದಾರೆ. ಈ ದೇಹ ದೇವರಿಗೆ ಆಲಯವಾಗಿ ಮಾರ್ಪಡಬೇಕು. ಒಂದು ಕಾಲದಲ್ಲಿ ಮೋಶೆ ಮೂಲಕ ಹೇಳಿದ್ದಾರೆ, ಅದು ಈ ಲೋಕಕ್ಕೆ ಸಂಬಂಧಪಟ್ಟದ್ದು. ಆತ್ಮಿಕವಾದದ್ದು ಕಲಿಸೋದಕ್ಕೆ ಲೋಕಕ್ಕೆ ಸಂಬಂಧಪಟ್ಟದ್ದು ತೋರಿಸಿದ್ದಾರೆ ಒಂದು ಕಾಲದಲ್ಲಿ. ಇವಾಗ ದೇವರಿಗೆ ನಮ್ಮ ದೇಹವೇ ದೇವರಿಗೆ ಆಲಯವಾಗಬೇಕು. ಈ ದೇಹ ದೇವರಿಗೆ ಆಲಯವಾಗಬೇಕು. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 16. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಗಳಾಗಿರುವರು, ಅವರು ನನಗೆ ಪ್ರಜೆಗಳಾಗಿರುವರು. ಅಂದರೆ ನಾವು ಜೀವಸ್ವರೂಪನಾದ ದೇವರಿಗೆ ಮಂದಿರಗಳಾಗಿದ್ದೀವಿ. ನಾವು ಜೀವಸ್ವರೂಪನ ಅಂದರೆ ದೇವರು ಜೀವಸ್ವರೂಪನು, ಆತ್ಮಸ್ವರೂಪನು.
ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು. ಅಂಥ ದೇವರಿಗೆ ನಾವು ಮಂದಿರಗಳಾಗಿದ್ದೀವಂತೆ. ಅಂದರೆ ಜೀವಸ್ವರೂಪನಾಗಿರುವಂಥ ದೇವರಿಗೆ ಮಂದಿರಗಳು ಆಗಿದ್ದೀವಂತೆ. ಈ ಮಂದಿರಗಳನ್ನು ಹೇಗೆ ಕಟ್ತಾ ಇದ್ದಾರೆ? ಯಾರು ಕಟ್ತಾ ಇದ್ದಾರೆ? ಈ ಮಂದಿರಗಳನ್ನು ಯಾರು ಕಟ್ತಾ ಇದ್ದಾರೆ? ಹೇಗೆ ಈ ಮಂದಿರಗಳಾಗಿ ಬದಲಾಗುತ್ತೆ ಅಂತ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನವನ್ನು ನೋಡಿ. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ನೀವು ಅಂದರೆ ಯಾರು? ನೀವು ಆತನ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು ಅಂತ ಹೇಳ್ತಾರೆ. ನೀವು ಅಂದರೆ ಒಂದು ಕಾಲದಲ್ಲಿ ಯೆಹೂದ್ಯರು, ಅನ್ಯರಾಗಿರ್ಬೋದು, ಯೆಹೂದ್ಯರಾಗಿರ್ಬೋದು. ಅನ್ಯರಂದರೆ ನಾವು, ಅಂದರೆ ದೇವರನ್ನು ತಿಳಿಯದವರು, ದೇವರನ್ನು ಅರಿಯದವರು ಆಗಿರುವಂಥ ನಾವು ಎಲ್ಲರೂ ಅನ್ಯರು. ನಾವೆಲ್ಲರೂ ಒಂದು ಕಾಲದಲ್ಲಿ ಅನ್ಯರಾಗಿರುವಂಥ ನಾವು, ದೇವರನ್ನು ನಂಬಿಕೊಂಡಿರುವಂಥ ಯೆಹೂದ್ಯರು ಯೇಸು ಕ್ರಿಸ್ತರ ಮೂಲಕ ಒಂದೇ ಸಮಸ್ಥಾನದವರಾಗ್ತಾರಂತೆ. ಇವಾಗ ಯೆಹೂದ್ಯರು ಯೇಸು ಕ್ರಿಸ್ತರನ್ನ ನಂಬಿಕೊಂಡ್ರೇ ದೇವರ ಮಕ್ಕಳಾಗುವಂಥ ಭಾಗ್ಯವೂ ಇರುತ್ತೆ. ಯೇಸು ಕ್ರಿಸ್ತರನ್ನು ತಿಳಿದುಕೊಳ್ಳದೆ ಹೋದರೆ ಅವರ ಶಾಪದಲ್ಲೇ ಅವರು ಮರಣ ಹೊಂದುತ್ತಾರೆ. ಯಾರೇ ಆಗಿರ್ಬೋದು, ಅನ್ಯರಾಗಿರ್ಬೋದು, ಇಲ್ಲ ಇನ್ನೊಬ್ಬರಾಗಿರ್ಬೋದು, ಯಾರೇ ಆಗಿರ್ಬೋದು, ತಂದೆಯಾದ ಪರಮಾತ್ಮನನ್ನು ತಿಳ್ಕೊಳ್ಬೇಕು. ಆ ಪರಮಾತ್ಮನು ಕಳಿಸಿಕೊಟ್ಟಿರುವಂಥ ಯೇಸು ಕ್ರಿಸ್ತರನ್ನು ತಿಳಿದುಕೊಳ್ಬೇಕು. ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ಒಪ್ಪಿಕೊಂಡು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ನಾನ ಪಡೆದುಕೊಂಡು ದೇವರ ಮಂದಿರದಲ್ಲಿ, ಇಲ್ಲ ದೇವರ ಕುಟುಂಬದಲ್ಲಿ ನಾವು ಸೇರಬೇಕಾಗುತ್ತೆ. ದೇವರ ಕುಟುಂಬದಲ್ಲಿ ಅದೇ ಮಾತು ಹೇಳ್ತಾ ಇದ್ದಾರೆ, ಗಮನಿಸಬೇಕು. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವಜನರೊಂದಿಗೆ ಒಂದೇ ಸಮಸ್ಥಾನದವರು, ದೇವರ ಮನೆಯವರೂ ಆಗಿದ್ದೀರಿ. ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಡ್ತಾ ಇದ್ದೀರಿ. ಯೇಸು ಕ್ರಿಸ್ತರೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ. ಅಂದರೆ ಈ ವಚನ ಓದ್ಕೊಂಡಿದ್ದೀವಿ, ಒಂದು ನಿಮಿಷದಲ್ಲಿ ಓದ್ಕೊಂಡಿದ್ದೀವಿ ನೋಡಿ. ದೇವರಿಗೆ ಆತ್ಮಿಕವಾದಂಥ ಮಂದಿರವಾಗಿ ನಾವು ಕಟ್ಟಲ್ಪಡಬೇಕಂದ್ರೆ, ಆತ್ಮಿಕವಾದಂಥ ದೇವರಿಗೆ ಮಂದಿರವಾಗಿ ನಾವು ಕಾಣಬೇಕಂದ್ರೆ, ಮೊಟ್ಟ ಮೊದಲು ಲೋಕದಲ್ಲಿ ಇದ್ದಂಥ ನಾವು ಯೇಸು ಕ್ರಿಸ್ತರನ್ನು ತಿಳ್ಕೋಬೇಕು, ತಂದೆಯಾದ ದೇವರನ್ನು ತಿಳ್ಕೊಳ್ಬೇಕು, ಪವಿತ್ರ ಆತ್ಮನನ್ನು ತಿಳ್ಕೊಳ್ಬೇಕು. ತಿಳಿದುಕೊಂಡ ಮೇಲೆ ಬ್ಯಾಪ್ಟಿಸಮ್ ಖಂಡಿತವಾಗಿ ತೆಗೆದುಕೊಳ್ಳಲೇಬೇಕು. ಓಕೆನಾ? ತೆಗೆದುಕೊಂಡ್ರೆ ಏನಾಗ್ತೀವಿ? ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಹೇಗಾಗುತ್ತೆ? ಸುವಾರ್ತೆ ಮೂಲಕ. 1ನೇ ಶತಮಾನದಲ್ಲಿ ಅಪೋಸ್ತಲರು, ಇಲ್ಲ ಪೌಲನು, ಇಲ್ಲಾಂದರೆ ಪ್ರವಾದಿಗಳು ಸುವಾರ್ತೆ ಮಾಡಿದ್ದಾರೆ. ಆ ಸುವಾರ್ತೆ ಮೂಲಕ ಅನೇಕರು ಬಂದಿದ್ದಾರೆ. ಈಗಿನ ಕಾಲದಲ್ಲಿ ದೇವರ ವಾಕ್ಯವನ್ನು ಹಿಡಿದುಕೊಂಡು ಅನೇಕರು ಬೋಧನೆ ಮಾಡಿದ್ದಾರೆ. ಈ ಬೋಧನೆಯನ್ನು ಕೇಳಿ ಏನಾಗಿದ್ದೀವಿ? ಕ್ರೈಸ್ತರಾಗಿದ್ದೀವಿ. ಅಂದರೆ ನಿಜವಾದ ಕ್ರೈಸ್ತರು ಯಾರಿದ್ದಾರೋ ಅವ್ರಿಗೆ ಹೇಳ್ತಾ ಇದ್ದಾರೆ. ನಾಮಕವಾಸ್ತ ಕ್ರೈಸ್ತರಿದ್ದಾರೆ, ಅವರಿಗೆ ಸಂಬಂಧಪಟ್ಟದ್ದಲ್ಲ. ನಿಜವಾದ ಕ್ರೈಸ್ತರು ಎಲ್ಲಿದ್ದಾರೋ ಅವರಿಗೆ ಸಂಬಂಧಪಟ್ಟಂಥದ್ದೇನಪ್ಪ ಅಂತ ನೋಡುವಾಗ, ತಂದೆ, ಮಗ, ಪವಿತ್ರಾತ್ಮನ ಒಪ್ಪಿಕೊಂಡು ದೀಕ್ಷಾಸ್ನಾನ ಪಡೆದುಕೊಂಡು ಸಭೆಯಲ್ಲಿ ಸೇರಬೇಕು. ಸಭೆಯಲ್ಲಿ ಸೇರುವಂಥದ್ದೇ ದೇವರ ಮನೆಯಲ್ಲಿ ಸೇರುವಂಥದ್ದು. ಈ ದೇವರ ಮನೆಯಲ್ಲಿ ಸೇರಿದ ಮೇಲೆ, ಅಂದರೆ ಸಭೆಯಲ್ಲಿ ಸೇರಿದ ಮೇಲೆ, ದೇವರ ಕುಟುಂಬದಲ್ಲಿ ಸೇರಿದ ಮೇಲೆ ಪವಿತ್ರಾತ್ಮನ ಮೂಲಕ ಏನಾಗಬೇಕು? ನಡಿಬೇಕು. ಅದನ್ನೇ ಹೇಳ್ತಾ ಇದ್ದಾರೆ 22ನೇ ವಚನ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ. ದೇವರು ಮೆಚ್ಚುವಂಥ ಆಲಯ, ದೇವರು ಇಷ್ಟಪಡುವಂಥ ಆಲಯ, ಆತ್ಮಿಕವಾದಂಥ ಮಂದಿರ, ಅದೇ ವಾಕ್ಯದ ಮೂಲಕ ಕಟ್ಟಲ್ಪಡುವಂಥದ್ದು. ವಾಕ್ಯದ ಮೂಲಕ ಅಂದರೆ ಪ್ರತಿನಿತ್ಯ ವಾಕ್ಯವನ್ನು ಧ್ಯಾನಿಸುವಂಥದ್ದು, ದೇವರ ವಚನಗಳನ್ನು ಪಾಲಿಸುವಂಥದ್ದು, ದೇವರು ಹೇಳಿರೋ ಪ್ರಕಾರ ಜೀವಿಸುವಂಥದ್ದು. ಓಕೆನಾ? ಸುವಾರ್ತೆ ಮಾಡುವಂಥದ್ದು, ದೇವರ ಸೇವೆ ಮಾಡುವಂಥದ್ದು, ದೇವ್ರಿಗೋಸ್ಕರ ನಮ್ಮ ಜೀವಿತವನ್ನು ಅರ್ಪಣೆ ಮಾಡುವಂಥದ್ದು ಇದೆಯಲ್ಲ,
ಹೀಗೆ ಮಾಡಿದಾಗ ಆತ್ಮಿಕವಾದಂಥ ಮಂದಿರದಲ್ಲಿ ನಾವು ಕಟ್ಟಲ್ಪಡ್ತಾ ಇದ್ದೀವಿ ಅಂತ ಅರ್ಥ. ಇದು ದೇವರ ಆಲಯ. ದೇವರ ಆಲಯ ಅಂದಾಗ ಹೃದಯದಲ್ಲಿ ಯಾರಿರಬೇಕು? ದೇವರಿರಬೇಕು. ಹೃದಯದಲ್ಲಿ ಯಾರಿರಬೇಕು? ಪವಿತ್ರಾತ್ಮ ಇರಬೇಕು. ಹೃದಯದಲ್ಲಿ ಯಾರಿರಬೇಕು? ಯೇಸು ಕ್ರಿಸ್ತರಿರಬೇಕು. ತಂದೆ, ಮಗ, ಪವಿತ್ರಾತ್ಮನ ನಮ್ಮ ಹೃದಯದಲ್ಲಿ ಇರಬೇಕು. ಇದು ದೇವರ ಆಲಯ ಆದಾಗ ಅವರಿಗೆ ಸ್ಥಾನ ಕೊಡಬೇಕು. ಇದು ದೇವರಿಗೆ ಆಲಯ ಆದಾಗ ಮತ್ತು ಈ ಹೃದಯ ನಾವು ದೇವರಿಗೆ ಸ್ಥಾನ ಕೊಟ್ಟಿದ್ದೀವಾ ಅಥವಾ ದುರಾತ್ಮನಿಗೆ ಸ್ಥಾನ ಕೊಟ್ಟಿದ್ದೀವಾ ಅಂತ ನೋಡುವಾಗ ನಮ್ಮ ಕ್ರಿಯೆಗಳ ಮೂಲಕ ಗೊತ್ತಾಗುತ್ತೆ. ದೇವರಿಗೆ ಸ್ಥಾನ ಕೊಟ್ಟಿದ್ದೀವೋ ಅಥವಾ ದುರಾತ್ಮಗಳಿಗೆ ಸ್ಥಾನ ಕೊಟ್ಟಿದ್ದೀವೋ ಎಂದು ಕ್ರಿಯೆಗಳ ಮೂಲಕ ಗೊತ್ತಾಗುತ್ತೆ. ಶರೀರ ಕಾರ್ಯಗಳು ಸ್ಪಷ್ಟವಾಗಿವೆ. ಏನವು? ಜಾರತ್ವ, ಆಮೇಲೆ ವಿಗ್ರಹಾರಾಧನೆ, ಹಗೆ, ಮಾಟ, ವ್ಯಭಿಚಾರಗಳು, ಇವೆಲ್ಲ ಇದೆಯಲ್ಲ, ಗೊತ್ತಿರುವಂಥ ವಿಷಯ. ಇವೆಲ್ಲದರಲ್ಲಿ ಯಾವೋ ಕೆಲವು ವಿಷಯಗಳು ಕಂಡಾಗ ಯಾರಿದ್ದಾರೆ? ಇವುಗಳಲ್ಲಿ ಕೆಲವು ವಿಷಯಗಳು ಕಂಡ್ರೆ ಜಾರತ್ವ ಇಲ್ಲ, ಆಮೇಲೆ ವ್ಯಭಿಚಾರ ಇಲ್ಲ, ಬಂಡತನ ಇಲ್ಲ. ಇನ್ನು ಬೇರೆ ವಿಷಯಗಳಿದ್ದರೆ, ಹಾಗೆ ಇದ್ದರೆ, ಇಲ್ಲ ಹೊಟ್ಟೆ ಕಿಚ್ಚಿದ್ರೆ, ಇಲ್ಲ ಹೊಟ್ಟೆ ಕಿಚ್ಚಿಲ್ಲ, ಆಮೇಲೆ ಹಾಗೆ ಇಲ್ಲ, ಜಾರತ್ವ ಇದ್ದರೆ, ಇಲ್ಲ ವಿಗ್ರಹಾರಾಧನೆ ಇದ್ದರೆ, ಯಾರಿಗೆ ಸ್ಥಾನ ಕೊಟ್ಟಿದ್ದು? ಹೃದಯದಲ್ಲಿ. ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಟ್ಟರೆ ಪ್ರೀತಿ, ಪ್ರೇಮ, ಕನಿಕರ, ಮಮತೆ ಅಂದರೆ ವಾಕ್ಯದ ಪ್ರಕಾರ ಇರುತ್ತಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡ್ತೀವಲ್ವ, ಅದರಲ್ಲಿ ಇರುವಂಥ ಗುಣಗಳು ಎಷ್ಟಿದೆಯೋ ಎಲ್ಲ ಗುಣಗಳು ನಮ್ಮಲ್ಲಿರುತ್ತೆ. ಯಾರಿಗೆ ಸ್ಥಾನ ಕೊಟ್ಟರೆ? ದೇವರಿಗೆ ಸ್ಥಾನ ಕೊಟ್ಟರೆ. ಈ ದೇಹವು ದೇವರಿಗೆ ಆಲಯವಾದರೆ ಆ ಗುಣಗಳು ನಮ್ಮಲ್ಲಿರುತ್ತೆ. ಈ ದೇಹವು ದೇವರಿಗೆ ಆಲಯವಾದರೆ ಯೇಸು ಕ್ರಿಸ್ತರಲ್ಲಿರುವಂಥ ಗುಣಗಳು, ದೇವರಲ್ಲಿ ಇರುವಂಥ ಗುಣಗಳು, ಭಕ್ತರಲ್ಲಿ ಇರುವಂಥ ಒಳ್ಳೆಯ ಗುಣಗಳು ನಮ್ಮಲ್ಲಿರುತ್ತೆ. ದೇವರಿಗೆ ಸ್ಥಾನ ಕೊಡದೆ ಹೋದರೆ, ಪವಿತ್ರಾತ್ಮನಿಗೆ ಸ್ಥಾನ ಕೊಡದೆ ಹೋದರೆ, ಗೆಹಾಜಿನಲ್ಲಿರುವಂಥ ಗುಣ, ಕಾಯನನಲ್ಲಿ ಇರುವಂಥ ಗುಣ, ಇಸ್ಕರಿಯೋತ ಯೂದನಲ್ಲಿ ಇರುವಂಥ ಗುಣ, ಇಲ್ಲಾಂದರೆ ಹೆಜಬೇಲಲ್ಲಿ ಇರುವಂಥ ಗುಣಗಳು ಇರುತ್ತೆ. ಅಂಥ ಗುಣಗಳು ನಮ್ಮಲ್ಲಿದ್ದರೆ ಸೈತಾನನು ನಮ್ಮಲ್ಲಿ ಇದ್ದಾನಂತ ಅರ್ಥ. ಯೇಸು ಕ್ರಿಸ್ತರ ಗುಣಗಳು ಇದ್ದರೆ ದೇವರು ನಮ್ಮಲ್ಲಿ ಇದ್ದಾರಂತ ಅರ್ಥ. ನಮ್ಮ ಗುಣಗಳ ಮೂಲಕ, ನಮ್ಮ ಕ್ರಿಯೆಗಳ ಮೂಲಕ ಯಾರಿದ್ದಾರೋ ಗೊತ್ತಾಗುತ್ತಾ? ಖಂಡಿತವಾಗಿ ಗೊತ್ತಾಗುತ್ತೆ. ಈ ದೇಹದ ಮೂಲಕ ದೇವರಿಗೆ ಆರಾಧನೆ ನಡಿಬೇಕು. ಈ ದೇಹದ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು. ಎಲ್ಲಿರುತ್ತೆ ಆ ಮಾತು? ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ ನೋಡಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದೆಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಅಂದರೆ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಪವಿತ್ರ ಯಾಜಕ ವರ್ಗ ಅಂದರೆ ಆತ್ಮಿಕ ಯಜ್ಞಗಳು. ಮೋಶೆ ಕಾಲದಲ್ಲಾಗಿರ್ಬೋದು, ಇಲ್ಲಾಂದರೆ ಸೊಲೊಮೋನನ ಕಾಲದಲ್ಲಾಗಿರ್ಬೋದು, ಇಸ್ರಾಯೇಲರ ಕಾಲದಲ್ಲಾಗಿರ್ಬೋದು, ಲೋಕದಲ್ಲಿ ಒಂದು ಮಂದಿರ ಇದೆ. ಆ ಮಂದಿರದ ಮುಂದೆ ಯಜ್ಞಗಳು ನಡೀತಾ ಇದೆ, ಬಲಿಪೀಠ ಇದೆ, ಅವೆಲ್ಲ ನಡೀತಾ ಇದೆ. ಯೇಸು ಕ್ರಿಸ್ತರು ಬಂದ ಮೇಲೆ ಯೇಸು ಕ್ರಿಸ್ತರೇ ದೇವರಿಗೆ ಆಲಯ. ಯೇಸು ಕ್ರಿಸ್ತರ ಜೊತೆಯಲ್ಲಿದ್ದಂಥ ಅಪೋಸ್ತಲರು ದೇವರಿಗೆ ಆಲಯ. ಅಪೋಸ್ತಲರ ಮೂಲಕ ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿ ದೀಕ್ಷಾಸ್ನಾನ ಪಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ದೇವರ ಆಲಯದಲ್ಲಿ ಸೇರಿಸಲ್ಪಟ್ಟವರು. ಆನಂತರ ಭಕ್ತರ ಮೂಲಕ ನಾವು ಇವತ್ತು ದೇವರ ವಾಕ್ಯವನ್ನು ತಿಳಿದುಕೊಂಡು ದೀಕ್ಷಾಸ್ನಾನ ಪಡ್ಕೊಂಡಿದ್ದೀವಿ ಅಂದರೆ ನಾವು ದೇವರ ಆಲಯದಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ದೇವರ ಆಲಯದಲ್ಲಿ ಸೇರಿಸಲ್ಪಟ್ಟಿರುವಂಥ ನಾವು ಆತ್ಮಿಕವಾಗಿ ದೇವರಿಗೆ ಏನಾಗಬೇಕು? ಯಜ್ಞಗಳನ್ನು ಸಮರ್ಪಿಸುವವರಾಗಿರಬೇಕು. ಯಜ್ಞಗಳನ್ನು ಸಮರ್ಪಿಸುವವರಾಗಿರಬೇಕು. ಒಂದು ವಚನದಲ್ಲಿ ನೋಡುವಾಗ ನೀವೇ ದೇವರಿಗೆ ಆಲಯ ಅಂತಾರೆ, ಇನ್ನೊಂದು ವಚನದಲ್ಲಿ ನೋಡುವಾಗ ನೀವು ದೇವರ ಆಲಯದಲ್ಲಿ ಸೇರಿಸಲ್ಪಟ್ಟಿದ್ದೀರಿ ಅಂತಾರೆ. ಒಟ್ಟಿನಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ,
ಈ ಹೃದಯ ಇದೆಯಲ್ಲ, ಈ ದೇಹ ಇದೆಯಲ್ಲ ಪವಿತ್ರವಾಗಿ ಇಟ್ಕೋಬೇಕು, ದೇವರಿಗೆ ಸ್ಥಾನ ಕೊಡಬೇಕು. ಹೃದಯದಲ್ಲಿ ಎಲ್ಲರೂ ಸೇರಿದರೆ ದೇವರಿಗೆ ದೊಡ್ಡ ಆಲಯ, ಮಹಾಲಯ, ದೊಡ್ಡ ಆಲಯ. ಎಲ್ಲರೂ ಸೇರಬೇಕು, ಕ್ರೈಸ್ತರೆಲ್ಲರೂ ಸೇರಬೇಕು. ಉನ್ನತವಾದಂಥ ಆಲಯ, ಶ್ರೇಷ್ಠವಾದಂಥ ಆಲಯ, ಅದು ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿದಾಗ, ಆತ್ಮಿಕವಾಗಿ ಕೈ ಜೋಡಿಸಿದಾಗ ಮಹಾ ಆಲಯವಾಗುತ್ತೆ. ಒಬ್ಬರೇ ನಿಂತ್ಕೊಂಡ್ರೆ ಆ ಮನುಷ್ಯನು ಕೂಡ ದೇವರಿಗೆ ಆಲಯವಾಗ್ತಾನೆ. ದೇವರಿಗೆ ಸ್ಥಾನ ಕೊಟ್ಟರೆ, ತಂದೆಯ ಮಗನ ತಂದೆಯಾದ ದೇವ್ರಿಗೂ ಯೇಸು ಕ್ರಿಸ್ತರಿಗೂ ಪವಿತ್ರಾತ್ಮನಿಗೂ ಸ್ಥಾನ ಕೊಟ್ಟರೆ ಆ ದೇಹ ದೇವರಿಗೆ ಆಲಯವಾಗುತ್ತೆ. ಆ ದೇಹದ ಮೂಲಕ ಒಳ್ಳೆಯದು ನಡೆಯುತ್ತೆ. ಆ ಒಳ್ಳೆಯದು ನಮ್ಮ ಮೂಲಕ ನಡೀತಾ ಇದೆಯಾ ಅಂತ ನೋಡಬೇಕು ಮೊದಲನೇದಾಗಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಚರ್ಚುಗಳೆಂದು ಮಂದಿರಗಳೆಂದು ಕರೆಯಲ್ಪಡ್ತಾ ಇದೆ. ಇರಬೇಕಾ ಇರಬಾರ್ದಂದ್ರೆ ಎಲ್ಲ ಇರಬೇಕು. ಯಾಕೆಂದರೆ ನಾವೆಲ್ಲರೂ ಅಲ್ಲಿ ಹೋಗ್ಬೇಕು. ಯಾಕೆ ಹೋಗ್ಬೇಕಲ್ಲಿ? ದೇವರು ಇರ್ತಾರಂತ ಹೋಗಬೇಕಾ ಅಥವಾ ದೇವರ ಜ್ಞಾನವನ್ನು ಕಲಿಯೋದಕ್ಕೆ ಹೋಗಬೇಕಾ? ದೇವರು ನಿಮ್ಮ ಹೃದಯದಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ದೇವರು ಮನುಷ್ಯರು ಕಟ್ಟಿರುವಂಥ ಗುಡಿಗಳಲ್ಲಿ ವಾಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಎಲ್ಲಿರ್ತಾರೆ? ದೇವರು ನಮ್ಮ ಹೃದಯಗಳಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಮತ್ತು ಅಲ್ಲಿ ಯಾಕೆ ಹೋಗಬೇಕು ನಾವು, ಅಲ್ಲಿಗೆ ಯಾಕೆ ಹೋಗಬೇಕು ನಾವು ಅಂತ ನೋಡುವಾಗ, ದೇವರ ವಾಕ್ಯವನ್ನು ಕಲಿಯೋದಕ್ಕೆ, ಆತ್ಮಿಕವಾಗಿ ಬೆಳೆಯೋದಕ್ಕೆ, ಅನ್ಯೋನ್ಯತೆ ಸಹವಾಸದಲ್ಲಿ ಜೀವಿಸೋದಕ್ಕೆ, ದೇವರ ಸೇವೆಯನ್ನು ಮಾಡೋದಕ್ಕೆ ಅಲ್ಲಿಗೆ ಹೋಗಲೇಬೇಕು. ಖಂಡಿತವಾಗಿ ಸಭೆಯಾಗಿ ಕೂಡಲೇಬೇಕು. ಸಭೆಯಾಗಿ ಕೂಡಲೇಬೇಕು. ಒಂದು ಕಾಲದಲ್ಲಿ ಕೊಟ್ಟಿದ್ದಾರೆ, ಅದು ಸ್ವಲ್ಪ ಕಾಲದ ಮಟ್ಟಿಗಿತ್ತು. ಯೇಸು ಕ್ರಿಸ್ತರು ಬಂದ ಮೇಲೆ ಅದೆಲ್ಲ ನೆರವೇರಿಸಿ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥ ಎಲ್ಲ ಆಜ್ಞೆಗಳನ್ನು ನೆರವೇರಿಸಿ ಹೊಸ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಈ ಹೊಸ ಆಜ್ಞೆಯನ್ನು ಪಡ್ಕೊಂಡಿರುವಂಥ ನಾವು, ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಆಜ್ಞೆಗಳನ್ನು ಪಾಲಿಸಬೇಕು. ನಮ್ಮ ದೇಹವೇ ದೇವರಿಗೆ ಆಲಯವಾಗಬೇಕು. ನಮ್ಮ ಹೃದಯವೇ ದೇವರಿಗೆ ಗರ್ಭಗುಡಿಯಾಗಬೇಕು. ಈ ದೇಹದಿಂದ ದೇವರಿಗೆ ಮಹಿಮೆ ಉಂಟಾಗಬೇಕು. ಈ ದೇಹದಿಂದ ದೇವರಿಗೆ ಏನಾಗಬೇಕು? ಮಹಿಮೆ ಉಂಟಾಗಬೇಕು. ಹಿಬ್ರಿಯರಿಗೆ ಬರೆದ ಪತ್ರಿಕೆ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ. ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸುತ್ತಾ ಇದ್ದೇವೆ. ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು, ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಸಮರ್ಪಕವಾದ ಯಜ್ಞಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಆರಾಧನೆ. ಒಂದು ಕಾಲದಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ದೇವಾಲಯದಲ್ಲಿ ಆರಾಧನೆ ನಡೀತಾ ಇತ್ತು. ಯೇಸು ಕ್ರಿಸ್ತರು ಬಂದ ಮೇಲೆ ದೇಹದ ಮೂಲಕ ಆರಾಧನೆ ನಡಿಬೇಕು. ದೇಹದ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು, ದೇವರಿಗೆ ಘನತೆ ಉಂಟಾಗಬೇಕು, ದೇವರ ಸೇವೆ ನಡಿಬೇಕು. ಗುಡಿಗಳಲ್ಲ, ಮನುಷ್ಯರು ಕಟ್ಟಿರುವಂಥ ಗುಡಿಗಳಲ್ಲ, ದೇವರು ಕಟ್ಟಿರುವಂಥ ಈ ಗುಡಿಯ ಮೂಲಕ, ದೇವರು ಕಟ್ಟಿರುವಂಥ ಈ ಆಲಯದ ಮೂಲಕ ದೇವರಿಗೆ ಆರಾಧನೆ ನಡಿಬೇಕು. ಆತ್ಮಿಕವಾದಂತಹ ಆರಾಧನೆ, ದೇವರು ಇಷ್ಟಪಡುವಂಥ ಆರಾಧನೆ. ಅದಕ್ಕೆ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 23-24 ವಚನ ನೋಡಿ, ಕೊನೆಯದಾಗಿ ಮುಗಿಸ್ತೀನಿ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 23-24 ವಚನ ನೋಡಿ. 4ನೇ ಅಧ್ಯಾಯ 23-24 ವಚನ. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂತ ಹೇಳ್ತಾರೆ. ಈ ಮಾತಿನ ಪ್ರಕಾರ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಭೂಲೋಕದಲ್ಲಿ ಕಟ್ಟಿರುವಂಥ ಎಲ್ಲ ಮಂದಿರಗಳನ್ನು ಆಲೋಚನೆ ಮಾಡುವಾಗ ಅದು ನಾವು ಕೂಡೋದಕ್ಕೆ, ಓಕೆನಾ,
ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡಿ ದೇವರ ವಾಕ್ಯವನ್ನು ಕಲಿಯೋದಕ್ಕೆ. ಮತ್ತು ದೇವರಿರುವಂಥ ಸ್ಥಳ ಯಾವುದು? ದೇವರ ಆಲಯ ಯಾವುದು? ನಿಮ್ಮ ದೇಹವೇ ದೇವರಿಗೆ ಆಲಯ, ನೀವೇ ದೇವರಿಗೆ ಆಲಯ, ನಿಮ್ಮ ಹೃದಯವೇ ದೇವರಿಗೆ ಆಲಯ. ಹಂಗಾಲು ಮೊದಲುಗೊಂಡು ತಲೆಯಲ್ಲಿರೋಂಥ ಕೂದಲವರೆಗೆ ದೇವ್ರಿಗೋಸ್ಕರ ಈ ದೇಹವನ್ನು ಬಳಸಬೇಕು. ದೇವ್ರಿಗೋಸ್ಕರ ಇದು ಪರಿಶುದ್ಧವಾಗಿ ಇದನ್ನು ಕಾಪಾಡಿಕೊಳ್ಬೇಕು. ಹಾಗಿದ್ದರೆ ಪರಲೋಕದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡ್ಕೊಳ್ತೀವಿ. ಒಂದು ವೇಳೆ ಈ ದೇಹವನ್ನು ಹೊಲಸು ಮಾಡಿಕೊಂಡು, ಹೃದಯವನ್ನು ಹೊಲಸು ಮಾಡಿಕೊಂಡು ಇಷ್ಟ ಬಂದಾಗೆ ಇದನ್ನು ನಡೆಸಿದರೆ, ಸೈತಾನನಿಗೆ ಇದನ್ನು ಒಪ್ಪಿಸಿದರೆ, ಆನಂತರ ನಮ್ಮನ್ನು ಬೆಂಕಿ ಕುಂಡಕ್ಕೆ ನಡೆಸ್ತಾರೆ. ಆದ್ದರಿಂದ ಅಲ್ಲಿ ಗೋಳಾಡಬೇಕಾಗತ್ತೆ, ಅಲ್ಲಿ ಯಾತನೆ ಪಡಬೇಕಾಗತ್ತೆ. ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಆದುದರಿಂದ ಜಾಗೃತಿ ಪ್ರಿಯರು. ಓಕೆನಾ? ಪರೀಕ್ಷೆ ಬರೆಯೋರೆಲ್ಲರೂ ಕೂಡ ಇದನ್ನು ಚೆನ್ನಾಗಿ ಸ್ಟಡಿ ಮಾಡಿ, ಖಂಡಿತವಾಗಿ ಇದನ್ನು ಗೊತ್ತಿರಬೇಕು. ಯಾಕೆಂದರೆ ಸೇವೆ ಮಾಡಬೇಕು. ಹೊರಗಡೆ ಹೋಗಿ ನೀವು ಸೇವೆ ಮಾಡಬೇಕಲ್ವ? ಸೇವೆ ಮಾಡಬೇಕಾದ್ರೆ ಇವೆಲ್ಲ ತಿಳ್ಕೊಳ್ಳೋದೇ ಹೋದರೆ ಹೇಗೆ ಮಾಡ್ತೀರಾ ಸೇವೆ? ಹೇಗೆ ಸೇವೆ ಮಾಡೋಕ್ಕಾಗತ್ತೆ? ಆದ್ದರಿಂದ ಚೆನ್ನಾಗಿ ಕಲೀರಿ, ಪರೀಕ್ಷೆ ಕೂಡ ಚೆನ್ನಾಗಿ ಬರೆಯೋದಕ್ಕೆ ಸಿದ್ಧರಾಗಿರಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.